श्रुतिस्मृतिपुराणानाम् आलयं करुणालयं नमामि भगवत्पादं शङ्करं लोकशङ्करम्। शङ्कारूपेण मच्चित्तं पङ्कीकृतमभूद्यया किङ्कवीयस्य सामाया शङ्कराचार्यमाश्रये। प्रह्लादवरदो देवो यो नृसिंहः परो हरिः नृसिंहोपासकं नित्यं तं नृसिंहगुरुं भजे। श्री सच्चिदानंद शिवाभिनव्य नृसिंहारत्यभिधान् यतीन्द्रान् विद्यानिधीन् मंत्रनिधीन् सदात्मनिष्ठान् भवे मानवशम्भुरूपान्। सदात्मध्याननिरतं विषयेभ्यः पराङ्मुखं नौमि शास्त्रेषु निष्णातं चन्द्रशेखर भारतीम्। विवेकिनं महाप्रज्ञं धैर्यौदार्य क्षमानिधिं सदाभिनवपूर्वं तं विद्यातीर्थगुरुं भजे। अज्ञानां जाह्नवीतीर्थं विद्यातीर्थं विवेकिनां सर्वेषां सुखदं तीर्थं भारतीतीर्थमाश्रये। विद्याविनय संपन्नं वीतरागं विवेकिनं वन्दे वेदान्ततत्त्वज्ञं विधुशेखर भारतीम्। नमामि यामिनीनाथ लेखालङ्कृतकुन्तलां भवानीं भवसन्तापनिर्वापणसुधानदीम्। नमः श्री शंकरानंद गुरुपादाम्बुजन्मने सविलास महामोहग्राहग्रासैक कर्मणे तत्पादाम्बुरुहद्वन्द्व सेवा निर्मल चेतसां सुखबोधाय तत्त्वस्य विवेकोऽयं विधीयते। ಇವಾಗ 14ನೇ ಅಧ್ಯಾಯ ಪ್ರಾರಂಭ ಮಾಡ್ತಾ ಇದ್ದೀವಿ. ಬ್ರಹ್ಮಾನಂದೇ ವಿದ್ಯಾನಂದ ಪ್ರಕರಣಂ ಅಂತ. ಬ್ರಹ್ಮಾನಂದ ಅಂತ ಕೊನೆ 5 ಅಧ್ಯಾಯಗಳಿಗೂ ಒಂದು ಸಾಮಾನ್ಯವಾದ ಹೆಸರು. ಅದರಲ್ಲಿ ಪ್ರಭೇದ ಮಾಡಿ ಯೋಗಾನಂದ, ವಿದ್ಯಾನಂದ, ವಿಷಯಾನಂದ, ಆತ್ಮಾನಂದ ಅಂತೆಲ್ಲ ಇವರು ಹೆಸರಿಟ್ಟಿದ್ದಾರೆ. ಇಲ್ಲಿ ವಿದ್ಯಾನಂದ ಅಂತ ಈ ಪ್ರಕರಣವನ್ನ ಪ್ರಾರಂಭ ಮಾಡ್ತಾ ಇದ್ದಾರೆ. ಯೋಗೇನಾತ್ಮ ವಿವೇಕೇನ ದ್ವೈತ ಮಿಥ್ಯಾತ್ವ ಚಿಂತೆಯ ಬ್ರಹ್ಮಾನಂದಂ ಪಶ್ಯತೋಥ ವಿದ್ಯಾನಂದೋ ನಿರೂಪ್ಯತೆ. ಇವಾಗ ಹಿಂದೆ ಆಗಿದ್ದೇನು ಅಂತ ಹೇಳಿದ್ರೆ, ಯೋಗೇನ ಆತ್ಮ ವಿವೇಕೇನ, ಯೋಗದಿಂದ ಆತ್ಮವನ್ನ ಅಂದ್ರೆ ಪಂಚಕೋಶಗಳಿಂದ ಬೇರೆಯಾದದು ಆತ್ಮ ಅನ್ನೋ ಒಂದು ವಿವೇಕ ಮಾಡಿಕೊಂಡು ದ್ವೈತ ಮಿಥ್ಯಾತ್ವ ಚಿಂತೆಯ, ಹೊರಗಡೆ ಇರೋ ಪ್ರಪಂಚ ಅನ್ನೋದು ನಮಗೆ ಇನ್ನೊಂದು ವಸ್ತುವಾಗಿ ಇದೆಯಲ್ಲ ಅಂತ ಕೇಳಿದ್ರೆ ಅದು ವಾಸ್ತವವಾಗಿ ಇಲ್ಲ. ಅದು ಆ ದ್ವೈತ ಪ್ರಪಂಚ ಅನ್ನೋದು ಮಿಥ್ಯೆಯೇ. ಅಂದ್ರೆ ದ್ವೈತ ಪ್ರಪಂಚದಲ್ಲಿ ಯಾವ್ದ್ಯಾವ್ದು ಸೇರುತ್ತೆ ಅಂತ ಹೇಳಿದ್ರೆ ಈ ಪಂಚಕೋಶಗಳು ಸೇರುತ್ತೆ, ಹೊರಗಡೆ ಇರೋ ಶಬ್ದ ಸ್ಪರ್ಶಾದಿ ರೂಪವಾಗಿರೋ ಪ್ರಪಂಚವೂ ಸೇರುತ್ತೆ. ಸೊ ಹಾಗಾಗಿ ಪ್ರಪಂಚ ಅಂತ ಹೇಳಿದ್ರೆ ಅದರಲ್ಲಿ 2 ಭಾಗವಾಗಿ ನಾವು ಮಾಡ್ಕೋಬೇಕು. ಒಂದು ನಮಗೆ ಇರೋ ಇನ್ಸ್ಟ್ರೂಮೆಂಟ್ಸ್, ಪಂಚಕೋಶ ಅನ್ನೋದೇ ನಮಗೆ ಇರೋ ಇನ್ಸ್ಟ್ರೂಮೆಂಟ್ಸ್. ಅದರಿಂದ ನಾವು ಶಬ್ದ ಸ್ಪರ್ಶಾದಿ ರೂಪವಾಗಿರೋ ಹೊರಗಡೆ ಪ್ರಪಂಚವನ್ನ ನಾವು ಅನುಭವಿಸ್ತೀವಿ. ಸೊ ಹೀಗಾಗಿ ಈ ದ್ವೈತ ಪ್ರಪಂಚ ಅನ್ನೋದನ್ನ ಮಿಥ್ಯಾ ಅಂತ ತೀರ್ಮಾನ ಮಾಡ್ಕೋಬೇಕು. ಅವಾಗ ಏನಾಯ್ತು, ಈ ಬ್ರಹ್ಮವೇ ದ್ವೈತ ಪ್ರಪಂಚವಾಗಿ ಆಗಿರೋದ್ರಿಂದ ಈ ದ್ವೈತ ಪ್ರಪಂಚವನ್ನ ನಾವು ಮಿಥ್ಯಾ ಅಂತ ನಾವು ತೀರ್ಮಾನ ಮಾಡ್ಕೊಂಡಾಗ ಅದಕ್ಕೆ ಆಧಾರಭೂತವಾಗಿರೋ ಬ್ರಹ್ಮಸ್ವರೂಪ ಇದೆಯಲ್ಲ ಅದನ್ನ ನಾವು ಅದು ಮಾತ್ರ ಉಳಿಯುತ್ತೆ. ಅವಾಗ ಏನಾಯ್ತು, ಈ ಆತ್ಮ ಚೈತನ್ಯವು ಆ ಬ್ರಹ್ಮ ಚೈತನ್ಯವೂ ಒಂದೇ ಅಂತ ಐಕ್ಯ ಸಿದ್ಧವಾಗುತ್ತೆ. ಅವಾಗ ಬ್ರಹ್ಮಾನಂದಂ ಪಶ್ಯತಃ. ಸೊ ಹಾಗಾಗಿ ಪಂಚಕೋಶಗಳಿಂದ ನಮ್ಮನ್ನ ನಾವು ಬೇರೆ ಅಂತ ನೋಡ್ಕೊಂಡು ಅದೇ ಸಮಯದಲ್ಲಿ ಪ್ರಪಂಚವನ್ನ ಮಿಥ್ಯಾ ಅಂತ ತಿಳಿದಾಗ ಆ ಪ್ರಪಂಚಕ್ಕೆ ಆಧಾರಭೂತವಾಗಿರೋ ಬ್ರಹ್ಮವು ನಮಗೆ ಗೋಚರವಾಗುತ್ತೆ, ಅಂದ್ರೆ ನಮಗೆ ಸಾಕ್ಷಾತ್ಕಾರವಾಗುತ್ತೆ. ಆ ಬ್ರಹ್ಮಾನಂದವನ್ನ ನಾವು ಇವಾಗ ಅನುಭವಿಸ್ತಾ ಇರೋ ಅವನಿಗೆ ವಿದ್ಯಾನಂದ ಅಂತ ಒಂದನ್ನ ಇವಾಗ ನಿರೂಪಣೆ ಮಾಡ್ತೀವಿ ಅಂತ ಹೊರಡ್ತಾರೆ. ಅದೇನ್ ವಿದ್ಯಾನಂದ ಅನ್ನೋದ್ರ ಮುಂದಕ್ಕೆ ಹೇಳ್ತಾರೆ ಅವರು. ವಿಷಯಾನಂದವತ್ ವಿದ್ಯಾನಂದೋ ಧೀವೃತ್ತಿ ರೂಪಕಃ ದುಃಖಾಭಾವಾದಿ ರೂಪೇಣ ಪ್ರೋಕ್ತ ಏಷ ಚತುರ್ವಿಧಃ. ವಿಷಯಾನಂದ ಅಂತ ಒಂದಿದೆ, ಅದು ಮುಂದಿನ ಅಧ್ಯಾಯದಲ್ಲಿ ಹೇಳ್ತಾರೆ. ಅದರ ತರ ಈ ವಿದ್ಯಾನಂದ ಅನ್ನೋದು ಕೂಡ ಧೀವೃತ್ತಿ ರೂಪಕಃ. ಧೀವೃತ್ತಿ ಅಂತ ಹೇಳಿದ್ರೆ ಬುದ್ಧಿವೃತ್ತಿ. ನಮ್ಗೆ ಯಾವುದೇ ಒಂದು ಅನುಭವ ಬಂದ್ರೂ ಕೂಡ ಈ ಅನುಭವ ಅನ್ನೋದು ಅಂತಃಕರಣದಲ್ಲಿ ಉಂಟಾಗುವ ಒಂದು ವೃತ್ತಿ ಅಂತ ಹೇಳಿದ್ರೆ ಒಂದು ಟ್ರಾನ್ಸ್ಫಾರ್ಮೇಶನ್. ಇದಕ್ಕೆ ಒಂದು ನೆನಪು ಅಂತ ಹೇಳ್ಬೋದು. ಈ ಕನ್ನಡದಲ್ಲಿ ಸಾಮಾನ್ಯವಾಗಿ ಹೇಳ್ಬೇಕಾದ್ರೆ ಒಂದು ನೆನಪು ಅಥವಾ ನಮಗೆ ಬರೋ ಅನುಭವ ಅಂತ ಹೇಳ್ಬೋದು. ಅನುಭವ ಅಂತ ಹೇಳಿದ ತಕ್ಷಣ ನಮಗೆ ಬೇರೆ ಯಾವ್ದಾದ್ರು ಜ್ಞಾಪಕ ಬರುತ್ತೆ. ನಮಗೆ ಶರೀರದಿಂದ ಪಡ್ಕೊಳ್ಳೋ ಅನುಭವ ಯಾವ್ದಾದ್ರು ಕೂಡ ಅದು ಅಂತಃಕರಣದಲ್ಲಿ ಆಗುವ ಅನುಭವವೇ ಆಗುತ್ತೆ ಅದು. ಹಾಗಾಗಿ ವಿಷಯಾನಂದವತ್ ವಿದ್ಯಾನಂದ ಧೀವೃತ್ತಿ ರೂಪಕಃ. ವಿಷಯಾನಂದ ಹೇಗೆ ಒಂದು ನೋಡಿ, ವಿಷಯಾನಂದ ಅಂತ ಹೇಳಿದ್ರೆ ಸಾಮಾನ್ಯವಾಗಿ ಒಂದು ವಸ್ತುವನ್ನ ನಾವು ಕೇಳ್ತೀವಿ, ಒಂದು ಶಬ್ದ ಕೇಳ್ತೀವಿ, ಒಂದು ಹಾಡು ಕೇಳ್ತೀವಿ. ಹಾಡು ಕೇಳಿದಾಗ ನಮ್ಗೆ ಏನಾಯ್ತು,
ಹಾಡು ಚೆನ್ನಾಗಿದೆ ಅಂತ ನಾವು ಹೇಳಿದ್ರೆ ಕಿವಿಯಿಂದ ಹಾಡನ್ನ ಕೇಳಿ ಅಂತಃಕರಣದಲ್ಲಿ ನಾವು ಅದನ್ನ ಅನುಭವಿಸಿ ಅದು ಚೆನ್ನಾಗಿದೆ ಅಂತ ತೀರ್ಮಾನ ಮಾಡಿ ಹೇಳ್ತೀವಿ ಹೊರಗಡೆ, ಅಥವಾ ನಾವೇ ಅನ್ಕೊಳ್ತೀವಿ. ಅವಾಗ ಅದು ಕೂಡ ನಮ್ಗೆ ಬುದ್ಧಿವೃತ್ತಿ ಅಲ್ಲದೆ ಯಾವುದೇ ಒಂದು ಹೊರಗಡೆ ಇರೋ ವಸ್ತು ಕೂಡ ನಮ್ಗೆ ಬುದ್ಧಿವೃತ್ತಿ ಮುಖಾಂತರವೇ ನಮ್ಗೆ ಅನುಭವಕ್ಕೆ ಬರುತ್ತೆ. ಅದಕ್ಕೇನೆ ನಮ್ಮ ಶಾಸ್ತ್ರದಲ್ಲಿ ಒಂದು ವ್ಯವಸ್ಥೆ ಮಾಡಿದ್ದಾರೆ. ಹೊರಗಡೆ ಇರೋ ವಸ್ತುವನ್ನ ಹೇಗೆ ಒಬ್ಬ ತಿಳ್ಕೊಳ್ತಾನೆ ಅಂತ ಕೇಳಿದ್ರೆ, ಇವನು ಮೊದಲು ಆ ವಸ್ತುವನ್ನು ತಿಳಿಯೋಣ ಅಂತ ಸಂಕಲ್ಪ ಮಾಡ್ಕೊಳ್ತಾನೆ. ಆ ಸಂಕಲ್ಪ ಅಂತಃಕರಣದಲ್ಲಿ ತಾನೆ ಆಗುತ್ತೆ. ಆಮೇಲೆ ಏನ್ ಮಾಡ್ತಾನೆ, ಆ ಹೊರಗಡೆ ಇರೋ ವಸ್ತುವನ್ನ ನೋಡ್ಕೊಳಕ್ಕೆ, ಅಥವಾ ಅದು ಕಣ್ಣಿಂದ ನೋಡಲ್ಪಡುವ ವಸ್ತು ಆದ್ರೆ ಅವನು ಕಣ್ಣನ್ನ ತೆಗೆದು ನೋಡ್ತಾನೆ. ಕಣ್ಣನ್ನ ತೆಗೆದು ನೋಡುವಾಗ ಕೂಡ ಅವ್ನಿಗೆ ಏನಾಗುತ್ತೆ ಅಂತ ಹೇಳಿದ್ರೆ, ನಮ್ಮ ಅದ್ವೈತದಲ್ಲಿ ಹೇಳಿರೋ ರೀತಿಯಲ್ಲಿ ಈ ಅಂತಃಕರಣ ವೃತ್ತಿ ಅನ್ನೋದು ಈ ಕಣ್ಣು ಅನ್ನೋ ಒಂದು ಇಂದ್ರಿಯದ ದ್ವಾರ ಹೊರಗಡೆ ಹೋಗಿ ಆ ವಸ್ತುವನ್ನ ಒಂದು ಸಂಪರ್ಕ ಮಾಡುತ್ತೆ. ಸಂಪರ್ಕ ಮಾಡಿದಾಗ ಇವನಿಗೆ ಅಂತಃಕರಣ ವೃತ್ತಿ ಮುಖಾಂತರ ಇವನಿಗೆ ಅದರ ಒಂದು ಜ್ಞಾನ ಬರುತ್ತೆ. ಆ ಜ್ಞಾನವನ್ನೇ ಇವನು ಅದು ಚೆನ್ನಾಗಿರೋದು ಅಥವಾ ಚೆನ್ನಾಗಿಲ್ಲ ಅನ್ನೋದನ್ನ ಆ ಜ್ಞಾನವನ್ನ ಇಟ್ಕೊಂಡೇ ಇವನು ಅದು ತನಗೆ ಅನುಕೂಲವಾಗಿದ್ಯೋ ಅಥವಾ ಪ್ರತಿಕೂಲವಾಗಿದ್ಯೋ ಅಂತ ತೀರ್ಮಾನ ಮಾಡ್ತಾನೆ. ಹಾಗಾಗಿ ಇವನಿಗೆ ಹಿಡಿಸದೇ ಇರೋ ಒಂದು ವಸ್ತು ಇದ್ರೆ ಕೂಡ ಅದು ಜ್ಞಾನವಾಗೇ ಇವನಿಗೆ ಬರುತ್ತೆ. ಜ್ಞಾನವಾಗಿ ಬಂದ ಮೇಲೆನೆ ಇವನ ದೃಷ್ಟಿಯಿಂದ, ಇವನ ಸಂಸ್ಕಾರಗಳಿಂದ ಇಟ್ಕೊಂಡು ಅದು ತನಗೆ ಪ್ರತಿಕೂಲವಾಗಿದೆ ಅಥವಾ ಅನುಕೂಲವಾಗಿದೆ, ಅಥವಾ ಅದು ಒಳ್ಳೇದಾಗಿದೆ ಕೆಟ್ಟದಾಗಿದೆ ಅಂತ ಎಲ್ಲ ಅವನು ತೀರ್ಮಾನ ಮಾಡ್ತಾನೆ. ಸೊ ಹೀಗಾಗಿ ಅದು ಈ ವೃತ್ತಿ ರೂಪವಾಗಿ ಇರುತ್ತೆ, ಅದು ಬುದ್ಧಿ ವೃತ್ತಿ ರೂಪವಾಗಿ ಇರುತ್ತೆ. ಅದೇ ತರ ಈ ವಿದ್ಯಾನಂದ ಅನ್ನೋದು ಕೂಡ ಒಂದು ವೃತ್ತಿ ರೂಪವಾಗಿ ಇರುತ್ತೆ ಅಂತ ಹೇಳಿದ್ರು. ದುಃಖ ಅಭಾವಾದಿ ರೂಪೇಣ ಪ್ರೋಕ್ತ ಏಷ ಚತುರ್ವಿಧ. ಅವಾಗ ಇದು ಈ ಅಧ್ಯಾಯಕ್ಕೆ ಹೆಸರೇ ವಿದ್ಯಾನಂದ ಅಂತ ಇಟ್ಟಿದ್ದಾರೆ. ವಿದ್ಯಾನಂದ ಅಂತ ಹೇಳಿದ್ಮೇಲೆ ಅದು ದುಃಖದ ಒಂದು ಲವಲೇಶ ಕೂಡ ಇರೋದಿಲ್ಲ ಆ ವಿದ್ಯಾನಂದದಲ್ಲಿ. ಹಾಗಾಗಿ ಇದು 4 ವಿಧವಾಗಿ ಈ ವಿದ್ಯಾನಂದ ಹೇಳಲ್ಪಟ್ಟಿದೆ ಅಂತ ಹೇಳ್ಬಿಟ್ಟು ಅದು 4 ಏನೇನು ಅನ್ನೋದನ್ನ ಪಟ್ಟಿ ಮಾಡ್ತಾರೆ. ಮುಂದಿನ ಶ್ಲೋಕದಲ್ಲಿ ಪಟ್ಟಿ ಮಾಡ್ತಾರೆ. ದುಃಖ ಭಾವಶ್ಚ ಕಾಮಾಪ್ತಿ ಕೃತಕೃತ್ಯೋಹಮಿತ್ಯಸೌ ಪ್ರಾಪ್ತ ಪ್ರಾಪ್ಯೋಹಮಿತ್ಯೇವ ಚಾತುರ್ವಿಧ್ಯಮುದಾಹೃತಂ. 4 ರೀತಿ ಯಾವ್ದ್ಯಾವ್ದು ಅಂತ ಹೇಳಿದ್ರೆ, ದುಃಖಾಭಾವ ಅಂದ್ರೆ ವಿದ್ಯಾನಂದ ಅನ್ನೋದು ದುಃಖಾಭಾವ ಅನ್ನೋದು ಅದರ ಒಂದು ಮುಖ. ಅಂದ್ರೆ ಆ ವಿದ್ಯಾನಂದದಲ್ಲಿ ದುಃಖದ ಲೆವಲೇಶವು ಇರೋದಿಲ್ಲ ಅಂತ. ಎರಡನೇದು ಕಾಮಾಪ್ತಿ, ನಾವು ಯಾವುದನ್ನ ಗಳಿಸ್ಬೇಕು ಅಂತ ಈ ಮುಮುಕ್ಷು ಪ್ರಯತ್ನ ಮಾಡಿದ್ನೋ ಅದು ಆ ಕಾಮ ಅಂದ್ರೆ ಒಂದು ಬಯಸ್ಬೇಕು ಅಂತ ಒಂದು ಇಚ್ಛೆ. ಅವನು ಲೋಕದಲ್ಲಿ ಯಾವುದೇ ಒಂದು ವಿಷಯ ಕೂಡ ಅನಿತ್ಯ, ಅದರಿಂದ ನನಗೆ ದುಃಖವೇ ಉಂಟಾಗುತ್ತೆ ಅಂತ ತೀರ್ಮಾನ ಮಾಡಿ ವಿವೇಕದಿಂದ ಅವನು ಆತ್ಮನನ್ನ ಮಾತ್ರ ಅವನು ಕಾಮನೆ ಮಾಡ್ತಾನೆ. ಆತ್ಮವನ್ನ ಮಾತ್ರ ತಿಳಿಯಕ್ಕೆ ಅವನು ಪ್ರಯತ್ನ ಪಡ್ತಾನೆ, ಶ್ರವಣ ಮನನ ನಿಧಿಧ್ಯಾಸನ ಮುಖಾಂತರ. ಅವಾಗೇನಾಯ್ತು, ಅವನಿಗೆ ಆತ್ಮವನ್ನ ತಿಳಿದಾಗ ಅವನಿಗೆ ಪರಮ ಪ್ರೇಮಾಸ್ಪದ ಆತ್ಮ ಅಂತ ಹಿಂದೆ ಎಲ್ಲ ಕೂಡ ತೋರಿಸ್ಕೊಟ್ಟಿದ್ದಾರೆ. ಹೊರಗಡೆ ಇರೋ ಯಾವ ವಸ್ತುವಲ್ಲಿ ಕೂಡ ನಮಗೆ ಏನ್ ಪ್ರೇಮ ಇದೆಯೋ ಆ ಪ್ರೇಮ ನಮ್ಮ ಆತ್ಮನಿಗೆ ಅನುಕೂಲವಾಗಿದ್ರೆ ಮಾತ್ರ ಆ ಪ್ರೇಮ ಇರುತ್ತೆ ಆ ವಸ್ತುವಲ್ಲಿ. ನಮ್ಮ ಆತ್ಮನಿಗೆ ಅನುಕೂಲವಾಗಿ ಇಲ್ಲದೆ ಹೋದ್ರೆ ಆ ವಸ್ತುವಲ್ಲಿ ಪ್ರೇಮ ಇರೋದಿಲ್ಲ ಅಂತೆಲ್ಲ ಕೂಡ ನಿರೂಪಣೆ ಮಾಡಿದ್ದಾರೆ. ಹಾಗಾಗಿ ಇವನಿಗೆ ಒಂದನ್ನ ಪಡೆದ್ರೆ ಇವನಿಗೆ ಒಂದು ತೃಪ್ತಿ ಅನ್ನೋದು, ಪರಮ ತೃಪ್ತಿ ಅನ್ನೋದು ಬರುತ್ತೋ ಅದಕ್ಕೆ ಕಾಮ ಆಪ್ತಿ ಅಂತ ಹೇಳಿದ್ರು. ಅದು ಬಂದ್ರೆ ಅದು ಕೂಡ ಈ ವಿದ್ಯಾನಂದದ ಒಂದು ಮುಖ. ಆಮೇಲೆ ಕೃತಕೃತ್ಯ ಅಹಂ ಇತ್ಯಸೌ. ಹಾಗಾಗಿ ನಾನು ಕೃತಕೃತ್ಯನಾದೆ, ನಾನು ಏನ್ ಮಾಡ್ಬೇಕೋ ಅದನ್ನ ಮಾಡಿಬಿಟ್ಟೆ ಇವಾಗ ಅಂತ. ಅಂದ್ರೆ ಲೋಕದಲ್ಲಿ ನಾವು ಏನೇ ಮಾಡಿದ್ರು ಕೂಡ ಲೋಕದಲ್ಲಿ ಒಂದೊಂದು ವಸ್ತುವನ್ನ ಪಡೆಯೋದು ಅಥವಾ ಒಂದು ಪದವಿಯನ್ನ ಪಡೆಯೋದು ಅಥವಾ ಏನೋ ಒಂದು ಕೆಲಸವನ್ನ ಮಾಡಿ ಮುಗಿಸೋದು ಅಂತ ಹೇಳಿದ್ರೆ ಅದು ನಮ್ಗೆ ಮುಕ್ತಾಯ ಆಗೋದಿಲ್ಲ. ಅದು ಯಾಕಂದ್ರೆ ಅದು ಮಾಡಿದ ತಕ್ಷಣ ನಮ್ಗೆ ಬೇರೆ ಏನೋ ಒಂದು ಮಾಡಕ್ಕೆ ಬಯಕೆ ಬರುತ್ತೆ. ಆದ್ರೆ ಈ ಆತ್ಮನನ್ನ ತಿಳಿದ್ರೆ ಮಾತ್ರ ಒಬ್ಬನಿಗೆ ಪಡೆಯಬೇಕಾದದನ್ನ ಪಡೆದಾಯ್ತು, ಮಾಡ್ಬೇಕಾದ್ದನ್ನ ಮಾಡಾಯ್ತು ಅಂತ ಬಂದ್ಬಿಡುತ್ತೆ. ಅವಾಗ ಕೃತಕೃತ್ಯ ಅಂತ ಇನ್ಮೇಲೆ ಏನು ಮಾಡ್ಬೇಕಾದಿಲ್ಲ ಅಂತ ಬಂದ್ಬಿಡುತ್ತೆ. ಅದಕ್ಕೆ ಕೃತಕೃತ್ಯತ. ಕೃತ್ಯಂ ಅಂತ ಹೇಳಿದ್ರೆ ಮಾಡ್ಬೇಕಾದ್ದು ಅಂತ, ಕೃತಂ ಅಂತ ಹೇಳಿದ್ರೆ ಮಾಡಾಯ್ತು ಅಂತ. ಸೊ ಇನ್ಮೇಲೆ ಬೇರೆ ಯಾವ್ದು ಕೂಡ ಆತ್ಮ ತನ್ನ ಒಂದು ಪುರುಷಾರ್ಥಕ್ಕಾಗಿ, ಪರಮ ಪುರುಷಾರ್ಥಕ್ಕಾಗಿ ಮಾಡ್ಬೇಕಾದ್ ಯಾವ್ದು ಇಲ್ಲ ಅಂತ ಒಂದು ಸ್ಥಿತಿ ಅವನಿಗೆ ಸಿಗುತ್ತೆ. ಆಮೇಲೆ ಪ್ರಾಪ್ಯ, ಯಾವ್ದನ್ನ ಹೊಂದಬೇಕೋ ಅದನ್ನ ಹೊಂದಾಯ್ತು, ಇವಾಗ ಹೊಂದಿ ಮುಗಿದಾಯ್ತು ಅಂತ. ಯಾವುದೇ ಒಂದು ಪದವಿಯನ್ನ ಕೂಡ ನಾವು ಹೊಂದಿದ್ರೆ ಅದು ಏನಾಗುತ್ತೆ, ಆ ಪದವಿ ಕೊಂಚ ಕಾಲ ನಮ್ಮ ಹತ್ರ ಇರುತ್ತೆ. ಒಂದ್ರಲ್ಲಿ ನಾವು ಅದನ್ನ ಬಿಟ್ಬಿಡ್ತೀವಿ ಅಥವಾ ಅದನ್ನ ನಮ್ಮನ್ನ ಬಿಟ್ಬಿಟ್ಟು ಹೋಗ್ಬಿಡುತ್ತೆ. ಹಾಗಾಗಿ ಇವಾಗ ಕೆಲವ್ರಿಗೆಲ್ಲ ಏನಾಯ್ತು, ಈ ಕೊರೋನಾ ಟೈಮಲ್ಲಿ ಅವ್ರಿಗೆ ಕೆಲಸ ಹೊಟ್ಟೋಯ್ತು. ಅವಾಗ ಏನಾಯ್ತು, ಕೆಲಸ ಅವ್ರನ್ನ ಬಿಟ್ಟು ಹೊಟ್ಟೋಯ್ತು. ಕೆಲವು ಸತಿ ಏನಾಗುತ್ತೆ, ಇವರೇ ಬಿಟ್ಬಿಡ್ತಾರೆ ಯಾವುದೋ ಕಾರಣದಿಂದ. ಅವಾಗ ಏನಾಗಿತ್ತು, ಪದವಿ ಅವಾಗ್ಲೂ ಕೂಡ ಇವ್ರನ್ನ ಬಿಟ್ಟು ಹೋಗುತ್ತೆ. ಹಾಗಾಗಿ ಇವನಿಗೂ ಆ ಪದವಿಗೂ ಇರೋ ಸಂಬಂಧ ಯಾವ್ದಾದ್ರು ಒಂದು ಸಂದರ್ಭದಲ್ಲಿ ಬಿಟ್ಟು ಹೋಗುತ್ತೆ ಇದು.
ಆದ್ರೆ ಈ ಆತ್ಮನ ಸಂಬಂಧ ಮಾತ್ರ ನಾವು ಆತ್ಮವಾಗೇ ಇರೋದ್ರಿಂದ ಈ ಆತ್ಮ ಅಂತ ತಿಳಿಯದೇ ಇದ್ದಿದ್ರಿಂದ ನಮ್ಗೆ ಸಂಸಾರ. ಮತ್ತೆ ನಾವು ಆತ್ಮ ಸ್ವರೂಪವೇ ಅಂತ ತಿಳಿದಾಗ ನಮ್ಗೆ ಹೊಂದಬೇಕಾದ್ದನ್ನ ನಾವು ಹೊಂದಿದ್ವಿ ಅಂತ. ಅಲ್ಲಿ ಕೂಡ ನಾವು ವಾಸ್ತವವಾಗಿ ಹೊಂದಬೇಕಾದ್ದು ಅಂತ ಹೇಳಿದ್ರು ನಾವು ಆಲ್ರೆಡಿ ಹೊಂದಿರೋದೇ ವಸ್ತು ಅದು. ಇದಕ್ಕೆ ಏನ್ ಹೇಳ್ತಾರೆ ಅದ್ವೈತದಲ್ಲಿ ಅಂತ ಹೇಳಿದ್ರೆ, ಒಬ್ಬನಿಗೆ ಕತ್ತಲ್ಲೇ ಕುತ್ತಿಗೆಯಲ್ಲೇ ಹಾಕೊಂಡಿರೋ ಒಂದು ಸರ ಅದು ಕಳೆದೋಗಿದೆ ಅಂತ ಒಂದು ಭ್ರಮೆ ಬಂದು ಯಾರೋ ಒಬ್ರು ತೋರ್ಸ್ಕೊಟ್ಟು ನೋಡು ಅಲ್ಲೇ ಇದೆ ನೋಡು ಅಂತ ಹೇಳಿದಾಗ ಓ ಸದ್ಯ ಸಿಕ್ತಪ್ಪ ಅಂತ ಒಂದು ಅನಿಸಿಕೆ ಬರ್ತಲ್ಲ. ಸಿಕ್ತು ಅಂತ ಹೇಳಿದ್ರೆ ಏನು, ಅವನಿಗೇನು ಹೊಸದಾಗಿ ಏನು ಸಿಗ್ಲಿಲ್ಲ, ಅವನಿಗೆ ಮುಂಚೆನೆ ಯಾವ್ದು ಕಳ್ಕೊಂಡಿರ್ಲಿಲ್ಲ, ಅವನು ಹೋಯ್ತು ಅಂತ ಅನ್ಕೊಂಡ, ಇವಾಗ ಅದು ಅಲ್ಲೇ ಇದೆ ಅಂತ ತಿಳ್ಕೊಂಡ. ಆ ತಿಳುವಳಿಕೆಗೆ ಅವನು ಸಿಕ್ತು ಅಂತ ಒಂದು ಭಾಷೆಯಿಂದ ಹೇಳ್ತಾನ ಅವನು. ಹಾಗಾಗಿ ಇದೇ ಪ್ರಾಪ್ತಂ ಅಂತ. ಸೊ ಯಾವ್ದು ಹೊಂದಬೇಕೋ ಅದನ್ನ ಇವನು ಹೊಂದಾಯ್ತು ಅಂತ. ಹಾಗಾಗಿ ಈ 4 ವಿಧವಾಗಿ ಈ ವಿದ್ಯಾನಂದ ಅನ್ನೋದು ತೋರಿಸ್ಕೊಳ್ಳುತ್ತೆ. ವಿದ್ಯಾನಂದ ಒಬ್ಬನಿಗೆ ಬಂದಿದೆ ಅಂತ ಹೇಳಿದ್ರೆ ಅವನಿಗೆ ಈ 4 ಕೂಡ ಅವನಿಗೆ ಪೂರ್ತಿ ಆಗಿರುತ್ತೆ. ಯಾವುದು ದುಃಖವೇ ಇಲ್ಲ ಇನ್ಮೇಲೆ ಅನ್ನೋದು, ಅವನಿಗೆ ಅವನು ಯಾವ ಒಂದು ತೃಪ್ತಿ ಅನ್ನೋದು ಕಾಮಾಪ್ತಿ ಅಂತ ಕಾಮವನ್ನ ಅವನು ಹೊಂದಿದ್ದಾನೆ. ಅಂದ್ರೆ ಅವನು ಯಾವ ಒಂದು ಬಯಸಿದ್ದಾನೋ ಆ ಬಯಸಿದ್ದಿಂದ ಅವನಿಗೆ ಸಿಕ್ಬಿಟ್ಟಿದೆ ಅಂತ. ಅಂದ್ರೆ ಬಯಸಿದ್ದು ಯಾವ್ದಾದ್ರು ಒಂದು ವಸ್ತು ಆಗಿರ್ಬೋದು, ಇಲ್ಲಿ ಈ ಬಯಸಿದ್ದು ಆತ್ಮ ಸ್ವರೂಪವೇ ಅದು. ಹಾಗಾಗಿ ಆ ಕಾಮನೆ ಅವನಿಗೆ ಪೂರ್ತಿ ಆಗಿದೆ ಅಂತ. ಆಮೇಲೆ ಮಾಡ್ಬೇಕಾದ್ದನ್ನ ಮಾಡ್ಬಿಟ್ಟಿದ್ದಾನೆ ಅಂತ ಆಯ್ತು. ಆಮೇಲೆ ಪ್ರಾಪ್ತಂ ಅಂತ, ಯಾವ್ದು ಹೊಂದಬೇಕೋ ಅದನ್ನ ಹೊಂದಾಯ್ತು. ಇದಕ್ ಮೇಲೆ ಯಾವ್ದು ಹೊಂದಬೇಕಾದ ವಸ್ತು ಇಲ್ವೇ ಇಲ್ಲ, ಇದೇ ಎಲ್ಲದಕ್ಕಿಂತ ಉತ್ಕೃಷ್ಟವಾದ ವಸ್ತು ಇದು, ಅದನ್ನ ಇವನು ಹೊಂದಾಯ್ತು ಅಂತ ಅವನಿಗೆ ಅಪರೋಕ್ಷವಾಗಿ ಅವನಿಗೆ ತಿಳಿಯುತ್ತೆ. ಇದರಿಂದಲೇ ಗೊತ್ತಾಗುತ್ತೆ ಒಬ್ಬನಿಗೆ ತಾನು ಅಪರೋಕ್ಷ ಜ್ಞಾನಿ ಆಗಿದ್ದಾನೆ ಅಂತ. ಸೊ ಹೀಗಾಗಿ ಈ ಶ್ಲೋಕದಲ್ಲಿ 4 ವಿಧವಾಗಿ ಇದು ಕಾಣಿಸ್ಕೊಳ್ಳುತ್ತೆ ಅಂತ ಹೇಳಿದ್ರು. ಇವಾಗ ಮುಂದಕ್ಕೆ ಹೇಳ್ತಾ ಇದ್ದಾರೆ, ಐಹಿಕಂ ಚಾಮುಷ್ಮಿಕಂ ಚ ಇತ್ಯೇವಂ ದುಃಖಂ ದ್ವಿಧೇರಿತಂ ನಿವೃತ್ತಿಂ ಐಹಿಕಸ್ಯಾಹ ಬೃಹದಾರಣ್ಯಕಂ ವಚಃ. ಇವಾಗ ದುಃಖ ಭಾವ ಅಂತ ಹೇಳಿದ್ರಲ್ಲ, ಆ ದುಃಖ ಅನ್ನೋದು ವಿಷಯವಾಗಿ ಇವಾಗ ಸ್ವಲ್ಪ ಒಂದು ವಿಚಾರ ಮಾಡ್ತಾರೆ. ಐಹಿಕಂ ಚ ಆಮುಷ್ಮಿಕಂ ಚ ಇತ್ಯೇವಂ ದುಃಖಂ ದ್ವಿಧಾ ಈರಿತಂ. ಐಹಿಕ ದುಃಖ ಅಂತ ಹೇಳಿದ್ರೆ ಏನು, ಈ ಶರೀರವನ್ನ ಇಟ್ಕೊಂಡು ಈ ಲೋಕದಲ್ಲಿ ಈ ಜನ್ಮದಲ್ಲಿ ನಾವು ಪಡೆಯೋದು ಯಾವ್ದಿದೆಯೋ ಅದಕ್ಕೆ ಐಹಿಕ ದುಃಖ ಅಂತ. ಆಮುಷ್ಮಿಕ ದುಃಖ ಅಂತ ಹೇಳಿದ್ರೆ ಏನು, ಪರಲೋಕದಲ್ಲಿ ಬೇರೆ ಒಂದು ಶರೀರವನ್ನು ಇಟ್ಕೊಂಡು ನಾವು ಯಾವ ಒಂದು ದುಃಖವನ್ನು ಪಡಿತೀವೋ ನಮ್ ಕರ್ಮವಶಾತ್, ಅದಕ್ಕೆ ಆಮುಷ್ಮಿಕ ಅಂತ ಹೇಳಿದ್ರು. ಆ ತರ 2 ವಿಧವಾಗಿ ದುಃಖ ಹೇಳಲ್ಪಟ್ಟಿದೆ ಶಾಸ್ತ್ರದಲ್ಲಿ. ನಿವೃತ್ತಿಂ ಐಹಿಕಸ್ಯ ಆಹ ಬೃಹದಾರಣ್ಯಕಂ ವಚಃ. ಬೃಹದಾರಣ್ಯಕ ಉಪನಿಷತ್ ಅನ್ನೋದು ಈ ಐಹಿಕ ದುಃಖ ಅನ್ನೋದು ಹೋಗುತ್ತೆ ಇವನಿಗೆ ಅನ್ನೋದನ್ನ ಒಂದು ಮಾತಿಂದ ಹೇಳುತ್ತೆ. ಆ ಮಾತು ಏನು ಅನ್ನೋದನ್ನ ಮುಂದಿನ ಶ್ಲೋಕದಲ್ಲಿ ಹೇಳ್ತಾರೆ. ಆ ಶ್ಲೋಕ ನಮ್ಗೆ ಮುಂಚೆನೆ ತಿಳಿದಿದೆ. 7ನೇ ಅಧ್ಯಾಯ ತೃಪ್ತಿ ದೀಪ ಅಂತ ಐತಲ್ಲ, ಅದರಲ್ಲಿ ವಿಷಯವಾಕ್ಯವೇ ಇದೆ. ಆ ವಿಷಯವಾಕ್ಯನೇ ಇಟ್ಕೊಂಡೇ ಅವರು ಇಡೀ ಅಧ್ಯಾಯವನ್ನು ಕೂಡ ಅವರು ವಿಶ್ಲೇಷಣೆ ಮಾಡಿದ್ದಾರೆ. ಅದರಿಂದ ನಮ್ಗೆ ಈ ಅಧ್ಯಾಯದಲ್ಲಿ ಕೆಲವು ವಿಷಯಗಳೆಲ್ಲ ನಮ್ಗೆ ಮುಂಚೆನೆ ಪರಿಚಿತವಾಗಿರೋ ವಿಷಯವೇ ಆಗಿರುತ್ತೆ. ಇಲ್ಲಿ ಆತ್ಮಾನಂ ಚೇದ್ ವಿಜಾನೀಯಾತ್ ಅಯಮಸ್ಮೀತಿ ಪೂರುಷಃ ಕಿಮಿಚ್ಛನ್ ಕಸ್ಯ ಕಾಮಾಯ ಶರೀರಮನುಸಂಜ್ವರೇತ್ ಅಂತ ಈ ಶ್ಲೋಕ. ಇದು ಬೃಹದಾರಣ್ಯಕದಲ್ಲಿ ಬರೋ ಒಂದು ಶ್ಲೋಕ. ಇದಕ್ಕೇನ್ ಅರ್ಥ ಅಂತ ಹೇಳಿದ್ರೆ, ಆತ್ಮಾನಂ ಚೇದ್ ವಿಜಾನೀಯಾತ್, ಯಾವನೊಬ್ಬ ತನ್ನ ಆತ್ಮಸ್ವರೂಪವನ್ನ ಅವನು ತಿಳ್ಕೊಂಡೋ, ಅದು ಹೇಗ್ ತಿಳ್ಕೊಳ್ತಾನೆ, ನಾನು ಇದು ಅಂತ ತಿಳ್ಕೊಳ್ತಾನೆ. ಅಂದ್ರೆ ನಾವು ಆತ್ಮನನ್ನ ತಿಳ್ಕೊಳ್ಳೋಕೆ ಮುಂಚೆ ನಾವು ಹೇಗಿರ್ತೀವಿ ಅಂತ ಹೇಳಿದ್ರೆ, ನಮ್ಮ ಪಂಚಕೋಶಗಳು, ಶರೀರ, ಇಂದ್ರಿಯಗಳು, ಪ್ರಾಣಮಯ ಕೋಶ, ಮನೋಮಯ ಕೋಶ, ಬುದ್ಧಿ, ಆಮೇಲೆ ಅಹಂಕಾರ, ಇವುಗಳನ್ನ ನಾವು ನಾನು ಅಂತ ತಿಳ್ಕೊಂಡಿರ್ತೀವಿ. ಆದ್ರೆ ಈ ವೇದಾಂತದ ಒಂದು ಸಂಪರ್ಕ ಬಂದು ಅಭ್ಯಾಸವನ್ನ ಮಾಡಿ ಅವನು ಸರಿಯಾಗಿ ತಿಳ್ಕೊಂಡ್ರೆ, ವಿವೇಕ ಮಾಡಿ ಪಂಚಕೋಶಗಳು ಬೇರೆ ನಾನ್ ಬೇರೆ ಅಂತ ತಿಳ್ಕೊಂಡ್ರೆ, ಅವನಿಗೆ ಪಂಚಕೋಶಗಳಲ್ಲಿ ನಾನು ಅಂತ ಬುದ್ಧಿ ಹೋಗಿ ತನ್ನ ಸ್ವಸ್ವರೂಪ ಪಂಚಕೋಶಗಳಿಗೆ ವಿಲಕ್ಷಣವಾಗಿರೋ ಪಂಚಕೋಶಗಳಿಗೆಲ್ಲ ಸಾಕ್ಷಿಯಾಗಿರೋ ಸ್ವರೂಪವನ್ನ ತಾನು ಅಂತ ತಿಳಿತಾನೆ. ಹಾಗೆ ತಿಳಿದಿದ್ದೇ ಆದ್ರೆ ಅವನಿಗೆ ಏನಾಗುತ್ತೆ ಅಂತ ಹೇಳಿದ್ರೆ, ಕಿಮಿಚ್ಛನ್ ಕಸ್ಯ ಕಾಮಾಯ ಶರೀರ ಮನುಸಂಜರೆ, ಅವನು ಯಾತಿಗೋಸ್ಕರ ಯಾವುದನ್ನ ಹೊಂದಕ್ಕಾಗಿ ತಾನೇ ಶರೀರವನ್ನ ಮತ್ತೆ ಅವನು ಪಡೀತಾನೆ, ಅಂದ್ರೆ ಶರೀರವನ್ನ ಅವನು ಮತ್ತೆ ಪಡೆಯೋದೇ ಇಲ್ಲ ಅಂತ ಹೇಳಿದ್ರು. ಅವಾಗ ಏನಾಯ್ತು, ಅವನಿಗೆ ದುಃಖ ಅನ್ನೋದು ಶರೀರವನ್ನ ನಾನು ಅಂತ ತಿಳ್ಕೊಂಡಾಗ ಅದು ದುಃಖಮಯವಾಗಿರುತ್ತೆ. ಅವನಿಗೆ ದುಃಖವೇ ಅದರ ಒಂದು ಫಲವಾಗಿರುತ್ತೆ. ಆ ದುಃಖ ಏನು ಅನ್ನೋದು ಕೂಡ ಮುಂಚೆ ಹೇಳಿದ್ದಾರೆ, ಇಲ್ಲೂ ಹೇಳ್ತಾರೆ ಅವರು. ಸೊ ಹೀಗಾಗಿ ಆತ್ಮಾನಂ ಚೇತ್ ವಿಜಾನೀಯಾತ್ ಅಯಮಸ್ಮೀತಿ ಪುರುಷಃ, ನಾನು ಈ ಆತ್ಮ ಅಂತ ತಿಳ್ಕೊಂಡಾಗ ಒಬ್ಬನಿಗೆ ಅವನಿಗೆ ಶರೀರ ಸಂಪರ್ಕ ಅನ್ನೋದು ಮತ್ತೆ ಬರೋದೇ ಇಲ್ಲ, ಇನ್ನೊಂದು ಜನ್ಮ ಅನ್ನೋದು ಅವನಿಗೆ ಇರುವುದಿಲ್ಲ ಅನ್ನೋದನ್ನ ಇಲ್ಲಿ ಸ್ಪಷ್ಟವಾಗಿ ಹೇಳಿದೆ ಈ ಮಂತ್ರ. ಇನ್ಮೇಲೆ ಅವ್ರು ಏನ್ ಮಾಡ್ತಾರೆ, ಈ ಶರೀರವನ್ನು ಇಟ್ಕೊಂಡಾಗ ಯಾರೋ ಒಂದು ಸ್ಥಿತಿ,
ಅವನಿಗೆ ಶರೀರ ಇಲ್ಲದೆ ಹೋದ್ರೆ ಅವನ ಸ್ಥಿತಿ ಏನು ಅನ್ನೋದೆಲ್ಲ ಹೇಳಕ್ಕಾಗಿ ಮುಂದೆ ಸ್ವಲ್ಪ ವಿಚಾರ ಮಾಡ್ತಾರೆ. ಜೀವಾತ್ಮ ಪರಮಾತ್ಮ ಚ ಇತ್ಯಾತ್ಮ ದ್ವಿವಿಧ ಈರಿತಃ ಚಿತ್ತಾದಾತ್ಮ್ಯಾತ್ ತ್ರಿಭಿರ್ದೇಹೈಃ ಜೀವ ಸಂಭೋಕ್ತೃತಾಂ ವ್ರಜೇತ್. ಜೀವಾತ್ಮ ಪರಮಾತ್ಮ ಅಂತ ಆತ್ಮ ಎರಡಾಗಿ ಹೇಳಲ್ಪಟ್ಟಿದೆ ಶಾಸ್ತ್ರದಲ್ಲಿ. ಚಿತ್ತಾದಾತ್ಮ್ಯಾತ್ ತ್ರಿಭಿರ್ದೇಹೈಃ ಅಂದ್ರೆ ಮೂರು ಶರೀರಗಳು, ಸ್ಥೂಲ ಶರೀರ, ಸೂಕ್ಷ್ಮ ಶರೀರ ಮತ್ತು ಕಾರಣ ಶರೀರ. ಆ ಮೂರು ಶರೀರಗಳಲ್ಲಿ ಈ ಚಿತ್ ಅನ್ನೋದು ಕೇವಲ ಚೈತನ್ಯ ಸ್ವರೂಪ ಆತ್ಮ. ಈ ಮೂರು ಶರೀರಗಳು ಯಾವುದು? ಸ್ಥೂಲ, ಸೂಕ್ಷ್ಮ ಮತ್ತು ಕಾರಣ ಶರೀರ. ಇದು ಮೂರು ಕೂಡ ಅನಾತ್ಮ, ಅದು ಅಚಿತ್, ಅದು ಜಡ. ಸೊ ಅವುಗಳಲ್ಲಿ ತಾದಾತ್ಮ್ಯ ಅಂತ ಹೇಳಿದ್ರೆ ನಾನೇ ಅದು ಅಂತ ಒಂದು ಭ್ರಮೆಯಿಂದ ಬಂದಿರೋ ಒಂದು ಬುದ್ಧಿ. ಅದು ಏನಾಗುತ್ತೆ ಅಂತ ಹೇಳಿದ್ರೆ ಆ ಬುದ್ಧಿಯ ಒಬ್ಬರಿಗೆ ಬಂದಾಗ ಅವನು ತನ್ನನ್ನ ಹೋಗ್ತಾ ಅಂತ ತಿಳಿತಾನೆ ಅಂತ. ಶರೀರಕ್ಕೆ, ಸ್ಥೂಲ ಶರೀರಕ್ಕೆ, ಸೂಕ್ಷ್ಮ ಶರೀರಕ್ಕೆ ಇರೋ ಒಂದು ಧರ್ಮ ಯಾವುದು? ಭೋಗವನ್ನು ಅನುಭವಿಸೋದು ಅಂತ. ಇವನ್ ಏನ್ ಮಾಡಿದ್ದಾನೆ, ತನ್ನ ಚೈತನ್ಯ ಸ್ವರೂಪವಾದ ಆತ್ಮನನ್ನ ಆ ಶರೀರ ಅಂತ ತಿಳ್ಕೊಂಡು ಆ ಶರೀರಕ್ಕೆ ಬರಬಹುದಾದ ಭೋಕ್ತೃತ್ವವನ್ನ ತನಗೆ ಬಂದಿದೆ ಅಂತ ಅನ್ಕೊಂಡು ಆ ಭೋಗವನ್ನೆಲ್ಲ ಇವನೇ ತನಗೆ ಬಂದಿದೆ ಅಂತ ಅನುಭವಿಸ್ತಾ ಇರ್ತಾನೆ. ಇದಕ್ಕೆ ಹೀಗೆ ಅವನಿಗೆ ಜೀವತ್ವ ಅಂತ ಬರುತ್ತೆ. ಹಾಗಾಗಿ ಆತ್ಮನಿಗೆ ಜೀವತ್ವ ಅನ್ನೋದು ಹೇಗೆ ಬರುತ್ತೆ ಅಂತ ಹೇಳಿದ್ರೆ, ಜಡವಾದ ಮಿಥ್ಯೆಯಾದ ಈ ಪಂಚಕೋಶಗಳಲ್ಲಿ ನಾನು ಅಂತ ಬುದ್ಧಿ ಬಂದಾಗ ಮಾತ್ರ ಜೀವತ್ವ ಬರುತ್ತೆ. ಆ ಬುದ್ಧಿ ಹೋದಾಗ ಅವನಿಗೆ ತಾನು ಕೇವಲ ಸ್ವರೂಪ, ತಾನು ಜೀವವೇ ಅಲ್ಲ ಅಂತ ತಿಳಿಯವಳಿಕೆ ಬರುತ್ತೆ. ಇದನ್ನು ನಾವು ತುಂಬಾ ಚೆನ್ನಾಗಿ 13ನೇ ಅಧ್ಯಾಯ ಭಗವದ್ಗೀತೆಯಲ್ಲಿ ಕೂಡ ನೋಡ್ಬೋದು. ಅಲ್ಲಿ ಪುರುಷ ಪ್ರಕೃತಿ ಅಂತ ಎರಡು ಹೇಳಿ, ಪ್ರಕೃತಿಯಲ್ಲಿ ಪುರುಷ ಅನ್ನೋನು ತಾನು ಪ್ರಕೃತಿಗೆ ಸೇರಿದವನು ಅಂತ ಅನ್ಕೊಂಡು ಪ್ರಕೃತಿಗೆ ಇರೋ ಗುಣಗಳೆಲ್ಲ ಇವನು ಅನುಭವಿಸ್ತಾ ಇರ್ತಾನೆ. ಇದರಿಂದಲೇ ಅವನಿಗೆ ಕಾರಣಂ ಗುಣಸಂಗೋಸ್ಯ ಸದಸದ್ಯೋನಿ ಜನ್ಮಸು ಅಂತ ಬರುತ್ತೆ. ಅಂದ್ರೆ ಇವನಿಗೆ ತಾನು ಪ್ರಕೃತಿಯಲ್ಲಿ ಇರೋ ಧರ್ಮಗಳೆಲ್ಲ ತನಗೆ ಬರುತ್ತೆ ಅಂತ, ತನಗೆ ಇದೆ ಅಂತ ತಿಳ್ಕೊಂಡಾಗ ಅವನಿಗೆ ಮತ್ತೆ ನಾನಾ ವಿಧವಾದ ಶರೀರಗಳ ಪಡ್ಕೊಳ್ಳಕ್ಕೆ ಅದೇ ಕಾರಣವಾಗಿರುತ್ತೆ ಅಂತ ಅಲ್ಲಿ ಹೇಳಿದೆ. ಹಾಗಾಗಿ ಪುರುಷ ಪ್ರಕೃತಿಸ್ಥೋ ಹಿ ಭುಂಕ್ತೆ ಪ್ರಕೃತಿಜಾನ್ ಗುಣಾನ್. ಸೊ ಪುರುಷ ಅನ್ನೋನು ಚೈತನ್ಯ, ಪ್ರಕೃತಿ ಅನ್ನೋದು ಜಡ. ಅದರಲ್ಲಿ ಇವನು ಇದು ಬಿಡ್ತಾನೆ ಅಂತ ಹೇಳಿದ್ರೆ ಏನು? ಆ ಪ್ರಕೃತಿಯನ್ನೇ ತಾನಾಗಿ ತಿಳ್ಕೊಂಡ್ಬಿಡ್ತಾನೆ. ಪ್ರಕೃತಿಯಲ್ಲೋ ಧರ್ಮಗಳೆಲ್ಲ ತನಗೆ ಇದೆ ಅಂತ ತಿಳ್ಕೊಂಡ್ಬಿಡ್ತಾನೆ. ಸೊ ಹಾಗೆ ಮಾಡ್ಕೊಂಡಾಗ ಏನಾಗುತ್ತೆ, ಅವನಿಗೆ ಮತ್ತೆ ಜನ್ಮ ಬರ್ತಾ ಇರುತ್ತೆ. ಒಳ್ಳೆ ಜನ್ಮ, ಕೆಟ್ಟ ಜನ್ಮ ಅದೆಲ್ಲ ಬರ್ತಾ ಇರುತ್ತೆ ಅವನಿಗೆ ಮತ್ತೆ ಅಂತ ಹೇಳಿದ್ದಾರೆ. ಹಾಗಾಗಿ ಅದರಿಂದ ಏನ್ ಗೊತ್ತಾಗುತ್ತೆ, ಅವನು ತನ್ನಿಂದ ಹಾಗಾಗಿ ಆ ಶ್ಲೋಕದಿಂದಲೇ ನಮ್ಗೆ ಏನ್ ಗೊತ್ತಾಗುತ್ತೆ ಅಂತ ಹೇಳಿದ್ರೆ, ಪುರುಷ ಅಂದ್ರೆ ಜೀವ, ಅವನ ಆತ್ಮನ ವಾಸ್ತವವಾದ ಸ್ವರೂಪ ಈ ಸಂಸಾರಿಯಾಗಿರೋದು ಅಲ್ಲ ಅಂತ ಗೊತ್ತಾಗುತ್ತೆ. ಹಾಗಾಗಿ ಆ ವಿವೇಕ ಬೇಕಾದ ಅವಶ್ಯಕತೆ ಇದೆ ಅಂತ ಬರುತ್ತೆ. ಆ ಕಾರಣದಿಂದಲೇ ಈ ಅಧ್ಯಾಯಕ್ಕೆ ಕ್ಷೇತ್ರಜ್ಞ ವಿಭಾಗ ಯೋಗ ಅಂತ ಹೆಸರಿಟ್ಟಿದ್ದಾರೆ. ಕ್ಷೇತ್ರ ಅನ್ನೋದು ಪ್ರಕೃತಿ, ಕ್ಷೇತ್ರಜ್ಞ ಅನ್ನೋದು ಈ ಪುರುಷ ಚೈತನ್ಯ ಸ್ವರೂಪಂ. ಆ ಕ್ಷೇತ್ರವನ್ನು ಬಿಡಿಸ್ಕೊಂಡು ತನ್ನಿಂದ ಈ ಕ್ಷೇತ್ರ ಬೇರೆ ಅಂತ ಕ್ಷೇತ್ರಜ್ಞ ಬೇರೆ ಅಂತ ತಿಳ್ಕೊಳ್ಳೋದಿದೆಯಲ್ಲ, ನಾನು ಅಕ್ಷೇತ್ರಜ್ಞ ಅಂತ ತಿಳ್ಕೊಳ್ಳೋದಿದೆಯಲ್ಲ, ಆ ವಿಭಾಗವನ್ನ ಹೇಳ್ಕೊಡಕ್ಕಾಗಿ ಆ ಅಧ್ಯಾಯ ಪೂರ್ತಿ ಬಂದಿರೋದು. ಸೊ ಇಲ್ಲಿ ಅದನ್ನ ನಾವು ನೆನಪಿಟ್ಕೊಳ್ಳೋದು ಒಳ್ಳೇದು. ಯಾಕಂದ್ರೆ ನಮ್ಗೆ ನಾನಾ ವಿಧವಾದ ಇನ್ಪುಟ್ಸ್ ಇಂದ ನಮ್ಗೆ ಸಿಕ್ಕಿದಾಗ ನಮ್ಗೆ ದೃಢವಾಗುತ್ತೆ ನಮ್ಮ ಜ್ಞಾನ. ಹಾಗಾಗಿ ಈ ಜೀವಾತ್ಮ ಪರಮಾತ್ಮ ಚ ಇತಿ ಆತ್ಮ ದ್ವಿವಿಧ ಈರಿತಃ ಚಿತ್ತಾದಾತ್ಮ್ಯಾತ್ ತ್ರಿಭಿರ್ದೇಹೈಹಿ. ಮೂರು ದೇಹಗಳಿದೆಯಲ್ಲ, ಸ್ಥೂಲ ಸೂಕ್ಷ್ಮ ಕಾರಣ ಅಂತ. ಆ ಮೂರುಗಳಲ್ಲಿ ಇವನಿಗೆ ಈ ಚಿತ್ ಸ್ವರೂಪದ ಚೈತನ್ಯ ಸ್ವರೂಪದ ಒಂದು ತಾದಾತ್ಮ್ಯ ಅಂದ್ರೆ ಅದ್ರ ಜೊತೆ ಒಂದು ನಾನೇ ಅದು ಅಂತ ಒಂದು ಭ್ರಮೆಯಿಂದ ಬಂದಿರೋ ಬುದ್ಧಿ, ಐಡೆಂಟಿಫಿಕೇಶನ್ ಅಂತ ಇಂಗ್ಲಿಷ್ ಹೇಳ್ತೀವಲ್ಲ, ಆದ್ರಿಂದ ಅವನಿಗೆ ಭೋಕ್ತೃತ್ವ ಅನ್ನೋದು ಬರುತ್ತೆ ಅವನಿಗೆ. ಮುಂದಿನ ಶ್ಲೋಕದಲ್ಲಿ ಪರಮಾತ್ಮ ಅಂದ್ರೆ ಏನು ಅಂತ ಹೇಳ್ತಾ ಇದ್ದಾರೆ. ಪರಾತ್ಮ ಸಚ್ಚಿದಾನಂದ ತಾದಾತ್ಮ್ಯಂ ನಾಮರೂಪಯೋಃ ಗತ್ವಾ ಭೋಗ್ಯತ್ವ ಆಪನ್ನಃ ತದ್ವಿವೇಕೇತು ನೋ ಭಯಂ. ಇವಾಗ ಈ ಪರಮಾತ್ಮ ಅನ್ನೋದು ಯಾವುದು ಅಂತ ಹೇಳಿದ್ರೆ ಸಚ್ಚಿದಾನಂದ ಸ್ವರೂಪವೇ ಪರಮಾತ್ಮ ಅನ್ನೋದು. ಅದು ನಾಮರೂಪಗಳ ಜೊತೆಗೆ ಅದಕ್ಕೆ ಒಂದು ತಾದಾತ್ಮ್ಯ ಅನ್ನೋದು ಉಂಟಾದಾಗ ಅದಕ್ಕೆ ಪರಮಾತ್ಮ ಈಶ್ವರ ಅಂತ ಹೆಸರು ಬರುತ್ತೆ. ಅದಕ್ಕೆ ಆ ವಿವೇಕ ಬಂದಾಗ ವಿವೇಕದಿಂದ ಏನಾಗುತ್ತೆ, ನಾಮರೂಪ ಬೇರೆ ಬ್ರಹ್ಮ ಬೇರೆ ಅಂತ ತಿಳ್ಕೊಂಡಾಗ ಈ ಎರಡು ಕೂಡ ಇರೋದಿಲ್ಲ. ಯಾವುದು ಈ ನಾಮರೂಪ ಅನ್ನೋದು ಎರಡು ಕೂಡ ಇರೋದಿಲ್ಲ. ಭೋಕ್ತೃ ಭೋಗ್ಯ ಅಂತ ಒಂದು ರೀತಿ ಅದಕ್ಕೆ ಇರೋದೇ ಇಲ್ಲ. ಹಾಗಾದ್ರೆ ಏನಾಯ್ತು ಅಂದ್ರೆ, ಭೋಕ್ತ ಅನ್ನೋನು ಈ ಜೀವ, ಭೋಗ್ಯ ಅನ್ನೋದು ಯಾವುದು? ಪ್ರಪಂಚ. ಆ ಪ್ರಪಂಚ ಅನ್ನೋದು ಯಾವುದು ಅಂತ ಹೇಳಿದ್ರೆ
ಬ್ರಹ್ಮವೇ ಪ್ರಪಂಚವಾಗಿ ತೋರ್ತಾ ಇದೆ ಅಂತ ನಾವು ಹಿಂದೆ ನೋಡಿದೀವಿ. ಆ ಬ್ರಹ್ಮವೇ ಪ್ರಪಂಚವಾಗಿ ಹೇಗ್ ತೋರ್ತಾ ಇದೆ ಅಂತ ಹೇಳಿದ್ರೆ, ನಾಮರೂಪಗಳ ಸಹಿತವಾಗಿ ನಾವು ಪ್ರಪಂಚವನ್ನ ನೋಡಿದಾಗ ಅದು ಭೋಗ್ಯವಾದ ಒಂದು ವಸ್ತುವಾಗಿ ಕಾಣಿಸುತ್ತೆ ನಮ್ಗೆ. ನಾಮರೂಪಗಳನ್ನು ಬಿಡಿಸಿದ್ರೆ ಏನಾಗುತ್ತೆ, ಬ್ರಹ್ಮ ಮಾತ್ರ ಉಳಿಯುತ್ತೆ. ಅವಾಗ ಅದು ಭೋಗ್ಯವಾದ ಒಂದು ವಸ್ತು ಅಂತ ಅನ್ಸೋದೇ ಇಲ್ಲ ಅಂತ ಆಗುತ್ತೆ. ಈ ವಿಷಯದಲ್ಲಿ ಕೂಡ ನಮ್ಗೆ ಬೇಕಾದಷ್ಟು ಸಾಕಷ್ಟು ವಿಷಯಗಳನ್ನ ಇವರು ಹೇಳಿದ್ದಾರೆ ಹಿಂದೆ. ಒಂದು ವಿಷಯ ಏನು ಅಂತ ಹೇಳಿದ್ರೆ, ಪ್ರತಿಯೊಂದು ವಸ್ತುವಲ್ಲಿ ಕೂಡ 5 ಅಂಶ ಇರುತ್ತೆ. ಅಸ್ಥಿ, ಭಾತಿ, ಪ್ರಿಯಂ, ನಾಮ, ರೂಪಂ ಅಂತ 5 ಅಂಶ ಇರುತ್ತೆ. ಅದರಲ್ಲಿ ಅಸ್ಥಿ, ಭಾತಿ, ಪ್ರಿಯಂ ಅನ್ನೋದು ಸತ್, ಚಿತ್, ಆನಂದ ಅಂತ ಆ ಮೂರನ್ನು ಇಲ್ಲೂ ಕೂಡ ಹೇಳಿದ್ದಾರೆ, ಈ ಶ್ಲೋಕದಲ್ಲಿ ಹೇಳ್ತಾ ಇದ್ದಾರೆ. ಅದು ಮೂರು ಕೂಡ ಬ್ರಹ್ಮಕ್ಕೆ ಸೇರಿದ ವಸ್ತು. ನಾಮರೂಪ ಅಂತ ಇಲ್ಲೇ ಹೇಳಿದ್ದಾರೆ, ಅದೆರಡು ಕೂಡ ಮಾಯೆ ಅಥವಾ ಪ್ರಕೃತಿಗೆ ಸೇರಿದೆ ಎರಡು ಕೂಡ. ಹಾಗಾಗಿ ಇದೆರಡು ಒಂದು ಮಿಕ್ಸಪ್ ಆದಾಗ ಏನಾಗುತ್ತೆ, ಒಂದು ಪ್ರಪಂಚವಾಗಿ ನಮ್ಗೆ ತೋರ್ತಾ ಇದೆ. ನಾವೇನ್ ಮಾಡ್ಬೇಕಾಗುತ್ತೆ, ಫಿಲ್ಟರ್ ಔಟ್ ಮಾಡ್ಕೋಬೇಕಾಗುತ್ತೆ. ನೋಡಿ, ನಮ್ಗೆ ಫಿಲ್ಟರಿಂಗ್ ಔಟ್ ಅನ್ನೋದು 2 ಡೈಮೆನ್ಷನ್ಸ್ ಅಲ್ಲಿ ಬೇಕಾಗುತ್ತೆ, ಆಯಾಮಗಳಲ್ಲಿ ಮಾಡ್ಬೇಕಾಗುತ್ತೆ. ಒಂದು, ಪಂಚಕೋಶಗಳಿಂದ ನಾವು ಈ ಆತ್ಮ ಚೈತನ್ಯವನ್ನ ಹೊರಗಡೆ ತಗೋಬೇಕಾಗುತ್ತೆ, ಅದನ್ನ ಬಿಡಿಸ್ಕೋಬೇಕಾಗುತ್ತೆ. ಹಾಗೆ ಅಲ್ಲೇ ಒಂದು ಫಿಲ್ಟರಿಂಗ್ ಔಟ್ ಇದೆ. ಆಮೇಲೆ ಪ್ರಪಂಚದಲ್ಲಿ ನಾವು ಈ ನಾಮರೂಪಗಳಿಂದ ಈ ಬ್ರಹ್ಮವನ್ನ ಫಿಲ್ಟರ್ ಔಟ್ ಮಾಡಿ ತಗೋಬೇಕಾಗುತ್ತೆ. ಹಾಗಾಗಿ ಇದೆರಡು ಕೂಡ ಇಂಟೆಲೆಕ್ಚುಯಲ್ ಎಕ್ಸರ್ಸೈಸ್ಗಳೇ. ಇದೆರಡು ಕೂಡ ನಾವು ಫಿಸಿಕಲ್ ಆಗಿ ಮಾಡಕ್ಕಾಗೋದಿಲ್ಲ. ಅದಕ್ಕಾಗಿ ನಮಗೆ ಶ್ರವಣ, ಮನನ, ನಿಧಿಧ್ಯಾಸನ ಅಂತ ಹೇಳಿ ಎಲ್ಲ ಇಂಟೆಲೆಕ್ಟ್ ಸೇರಿದ ಕೆಲಸನೇ ಇದೆಲ್ಲ. ಅದಕ್ಕೆ ಶಂಕರಾಚಾರ್ಯರು ಏನ್ ಮಾಡಿದ್ದಾರೆ ಅಂದ್ರೆ, ತುಂಬಾ ಅದ್ಭುತವಾಗಿ ಅವರು ಬ್ರಹ್ಮಸೂತ್ರ ಭಾಷೆಯಲ್ಲಿ ಆಗ್ಲಿ, ಇದು ಉಪನಿಷತ್ ಭಾಷೆಗಳಲ್ಲಿ ಆಗಲಿ, ಎಲ್ಲಾ ಕಡೆನೂ ಅವ್ರು ಏನು ಒಂದು ಮುಖ್ಯವಾದ ಒಂದು ವಿಷಯ ತೋರಿಸಿದ್ದಾರೆ ಅಂತ ಹೇಳಿದ್ರೆ, ಈ ಆತ್ಮಜ್ಞಾನವನ್ನ ಪಡ್ಕೊಳ್ಳಕ್ಕಾಗಿ ಅಥವಾ ಬ್ರಹ್ಮಜ್ಞಾನವನ್ನ ಪಡ್ಕೊಳ್ಳಕ್ಕಾಗಿ ನಾವು ಯಾವ ಒಂದು ಉದ್ಯಮ, ಯಾವ ಒಂದು ಕೆಲಸದಲ್ಲಿ ನಾವು ತೊಡಗಿರ್ತೀವೋ ಅದನ್ನ ಅವರು ಕರ್ಮ ಅಂತ ಹೇಳೋದೇ ಇಲ್ಲ. ಅವರು ಅದನ್ನ ಜ್ಞಾನ ಅಂತಾನೆ ಹೇಳಿದ್ದಾರೆ. ಕರ್ಮದಿಂದ ಅದು ವಿಲಕ್ಷಣವಾದ್ದು ಅಂತ ಹೇಳಿದ್ದಾರೆ. ಆಮೇಲೆ ಕರ್ಮ ಅಂದ್ರೆ ಯಾವ್ದು ಅಂತ ಹೇಳಿದ್ರೆ, ಅಲ್ಲಿ ಒಬ್ಬ ಮಾಡೋನಿರ್ತಾನೆ, ಮಾಡಿ ಹೊಂದಬೇಕಾದ ಒಂದು ಗುರಿ ಇರುತ್ತೆ. ಆಮೇಲೆ ಅದನ್ನ ಹೊಂದಕ್ಕೆ ಅವನು ತನ್ನಿಂದ ಬೇರೆಯಾಗಿರೋ ಎಷ್ಟೋ ವಿಷಯಗಳನ್ನೆಲ್ಲ ಅವನು ಸೇರಿಸ್ಕೊಂಡು ಅದನ್ನೆಲ್ಲ ಸಂಪಾದನೆ ಮಾಡ್ಕೊಂಡು ಮಾಡ್ಬೇಕಾಗತ್ತೆ. ಇವಾಗ ಉದಾಹರಣೆಗೆ ಒಂದು ಅಗ್ನಿಹೋತ್ರ ಅಂತ ಒಂದು ಕರ್ಮವನ್ನು ಮಾಡ್ಬೇಕು ಅಂದ್ರೆ ಅವನೇನ್ ಮಾಡ್ಬೇಕಾಗುತ್ತೆ, ಅವನು ಅಗ್ನಿಹೋತ್ರ ಮಾಡೋದು ಹೇಗೆ ಅದ್ರ ವಿಷಯವಾಗಿ ಶಾಸ್ತ್ರದಿಂದ ತಿಳುವಳಿಕೆ ಪಡ್ಕೋಬೇಕಾಗುತ್ತೆ. ಆಮೇಲೆ ಅದಕ್ಕೆ ಬೇಕಾಗಿರೋ ಸಾಮಗ್ರಿಗಳೆಲ್ಲ ಅವನು ಸಂಪಾದನೆ ಮಾಡ್ಬೇಕಾಗುತ್ತೆ. ಆಮೇಲೆ ಅಗ್ನಿಹೋತ್ರದಲ್ಲಿ ಅವನು ತೊಡಗಿದಾನೆ ಅಂತ ಹೇಳಿದ್ರೆ ಅದಕ್ಕೆ ಅವನು ಇಷ್ಟಿ ಇಂತೆಲ್ಲ ಮಾಡ್ಬೇಕಾಗುತ್ತೆ. ಅವಾಗ ಬೇರೆ ಬೇರೆ ಬ್ರಾಹ್ಮಣರನ್ನ, ಋತುಗಳನ್ನೆಲ್ಲ ಅವನು ಅಪೇಕ್ಷೆ ಪಡ್ಬೇಕಾಗುತ್ತೆ. ಹಾಗಾಗಿ ಅಗ್ನಿಹೋತ್ರ ಮಾಡಕ್ಕೆ ಅವನಿಗೆ ದ್ರವ್ಯ ಬೇಕಾಗುತ್ತೆ. ಅದಕ್ಕೆ ಅವನಿಗೆ ಹಸು ಇಟ್ಕೋಬೇಕಾಗುತ್ತೆ, ಹಾಲು ಬೇಕಾಗುತ್ತೆ. ಅದಕ್ಕೆ ಈ ತರ ಬೇಕಾದಷ್ಟು ಸಾಮಗ್ರಿಗಳನ್ನ ಆಮೇಲೆ ಅವನು ಮದುವೆ ಆಗಿರ್ಬೇಕಾಗುತ್ತೆ, ಅವನು ಹೆಂಡತಿ ಇರ್ಬೇಕು, ಅವನಿಗೆ ಇಂಥದೆಲ್ಲ ಬೇಕಾಗುತ್ತೆ. ಅವನಿಗೆ ಇದೆಲ್ಲ ಇಟ್ಕೊಂಡೇನೆ ಅವನು ಈ ಒಂದು ಕರ್ಮದಲ್ಲಿ ಅವನು ತೊಡಗಬೇಕಾಗುತ್ತೆ. ಹಾಗಾಗಿ ಶಂಕರಾಚಾರ್ಯರು ತುಂಬಾ ಚೆನ್ನಾಗಿ ಕರ್ಮ ಬೇರೆ, ಜ್ಞಾನ ಬೇರೆ ಅಂತ ವಿಭಾಗ ಮಾಡಿ ತೋರಿಸ್ಬಿಟ್ಟಿದ್ದಾರೆ. ಆ ಕರ್ಮ ಅನ್ನೋದ್ರಲ್ಲಿ ಇವನು ತನ್ನಿಂದ ಬೇರೆಯಾಗಿರೋ ಎಷ್ಟೋ ವಿಷಯಗಳನ್ನ ಸೇರಿಸ್ಕೊಂಡು ಮಾಡಿ ಹೊಂದಬೇಕಾಗುತ್ತೆ. ಆ ಹೊಂದೋ ವಿಷಯ ಕೂಡ ಅದು ನಿತ್ಯ ಅಲ್ಲ. ಅದು ಇವಾಗಿಲ್ಲ, ಅದು ಇವನು ಮಾಡಿದ್ಮೇಲೆ ಅದು ಸಿಗುತ್ತೆ ಇವನಿಗೆ. ಈಗ ಪುಣ್ಯ ಅನ್ನೋದು, ಇವನು ಪುಣ್ಯವನ್ನ ಆಚರಣೆ ಮಾಡಿದ್ರೇನೆ ಇವನಿಗೆ ಪುಣ್ಯ ಅನ್ನೋದು ಹುಟ್ಟುಕೊಳ್ಳುತ್ತೆ ಹೊಸದಾಗಿ. ಆಲ್ರೆಡಿ ಪುಣ್ಯ ಇದೆ, ಅದನ್ನ ತಗೊಳ್ತಾನೆ ಅಂತ ಅಲ್ಲ ಅದು. ವೆರಸ್ ಅದಕ್ಕೆ ವಿಲಕ್ಷಣವಾಗಿ ಬ್ರಹ್ಮ ಅನ್ನೋದು ಏನು ಅಂತ ಹೇಳಿದ್ರೆ ಆಲ್ರೆಡಿ ಇರೋದು. ಇವನಿಗೆ ತಿಳುವಳಿಕೆ ಮಾತ್ರ ಇಲ್ಲ ಅದ್ರ ಬಗ್ಗೆ. ಅದನ್ನ ತಿಳ್ಕೊಂಡ್ರೆ ಸಾಕು, ಬೇರೆ ಏನ್ ಮಾಡ್ಬೇಕಾಗಿಲ್ಲ. ಅಲ್ಲಿ ಅವನು ಆ ಶಿವನ ತಿಳ್ಕೊಂಡು ಈ ಬೇಕಾದಷ್ಟು ಮಾಡ್ಬೇಕಾಗಿದೆ. ಸರಿ, ಇಲ್ಲೂ ಶ್ರವಣ ಮನನ ಎಲ್ಲ ಮಾಡ್ಬೇಕಾಗಿದೆಯಲ್ಲ ಅಂತ ಪ್ರಶ್ನೆ ಮಾಡ್ಬೋದು. ಆದ್ರೆ ಇದು ಅದ್ರ ತರ ಅಲ್ಲ. ಇಲ್ಲಿ ಶ್ರವಣ ಮನನ ಮಾಡೋದೆಲ್ಲ ಏನಕ್ಕೆ ಅಂತ ಹೇಳಿದ್ರೆ, ಬ್ರಹ್ಮವನ್ನ ಉಂಟು ಮಾಡೋದಿಕ್ಕಲ್ಲ, ಬ್ರಹ್ಮದ ಬಗ್ಗೆ ಇರೋ ಅಜ್ಞಾನವನ್ನ ಹೋಗ್ಲಾಡ್ಸ್ಕೊಳಕ್ಕೆ ಅಷ್ಟೇನೆ. ಹಾಗಾಗಿ ಅದಕ್ಕೂ ಇದಕ್ಕೂ ವೈಲಕ್ಷಣ್ಯವನ್ನು ಭಗವತ್ಪಾದರು ತುಂಬಾ ಚೆನ್ನಾಗಿ ತೋರಿಸಿದ್ದಾರೆ. ಸೊ ಇಲ್ಲಿ ನನಗೆ ಅದ್ರ ಜ್ಞಾಪಕ ತುಂಬಾ ಚೆನ್ನಾಗಿ ಯಾವ್ದಕ್ಕೆ ಬರ್ತಾ ಇದೆ ಅಂತ ಹೇಳಿದ್ರೆ, ಈ ಪ್ರಪಂಚದಿಂದ ನಾವು ಬ್ರಹ್ಮವನ್ನ ಸೆಪರೇಟ್ ಮಾಡಿ, ಫಿಲ್ಟರ್ ಔಟ್ ಮಾಡಿ ತಗೋಬೇಕಾಗತ್ತೆ. ನಾಮರೂಪಗಳನ್ನ ಬಿಡ್ಬೇಕಾಗತ್ತೆ. ನಮ್ಮ ಅಂಶದಲ್ಲಿ, ಜೀವ ಅನ್ನೋ ಅಂಶದಲ್ಲಿ ಪಂಚಕೋಶಗಳನ್ನ ನಾವು ಬಿಟ್ಟು ಅದರಿಂದ ಆತ್ಮಸ್ವರೂಪವನ್ನ ಫಿಲ್ಟರ್ ಔಟ್ ಮಾಡಿ ತಗೋಬೇಕಾಗತ್ತೆ. ಇದಕ್ಕೆ ಶಾಸ್ತ್ರದಲ್ಲಿ ಒಂದು ಉಪನಿಷತ್ತಲ್ಲಿ ಒಂದು ದೃಷ್ಟಾಂತ ಕೊಡುತ್ತೆ. ಮುಂಜಾ ದಿಶೀಕಾಮಿವ ಅಂತ. ಮುಂಜಾ ಅಂತ ಹೇಳಿದ್ರೆ ಒಂದು ಹುಲ್ಲು. ಈ ಪರಕೆ ಕಡ್ಡಿ ಅಂತ ಇದೆಯಲ್ಲ, ಈ ಪರಕೆ ಕಡ್ಡಿ ಅನ್ನೋದೆಲ್ಲ ಬೆಳೆಯುದು, ಅದು ಹುಲ್ಲಾಗಿ ಬೆಳೆಯೋದು. ಅದು ಅದನ್ನ ತಗೊಂಡೇನೆ ಏನ್ ಮಾಡ್ತಾರೆ, ಕೊಯ್ದು ಅದನ್ನ ಒಂದು ಒಣಗಿಸಿ ಅದನ್ನ ಗಟ್ಟಿಯಾಗಿ ಕಟ್ಟಿ ಅದನ್ನ ಪರಕೆ ಅಂತ ಮಾರ್ತಾರೆ. ಹೀಗೆ ಹೇಗಿದ್ರು ಕೂಡ ಪರಕೆ ಕಡ್ಡಿ ಅನ್ನೋದ್ರಲ್ಲಿ ಒಳಗಡೆ ಬಂದು ಅದನ್ನ ನಾವು ಸೀಳಿದ್ರೆ
ಆ ಕಡ್ಡಿಯನ್ನ ನಾವು ಸೀಳಿದ್ರೆ ಒಳಗಡೆ ಒಂದು ಸಾಫ್ಟ್ ಆಗಿರೋ ಒಂದು ಮೆಟೀರಿಯಲ್ ಸಿಗುತ್ತೆ, ಬೆಳ್ಳಗಿರೋ ಸಾಫ್ಟ್ ಆಗಿರೋ ಮೆಟೀರಿಯಲ್. ಅದಕ್ಕೆ ಇಶಿಕಾ ಅಂತ ಹೇಳಿದ್ದಾರೆ. ಇಶಿಕಾ ಅಂತ ಹೇಳಿದ್ರೆ ಅದೊಂದು ಫುಲ್ ಒಂದು ಹತ್ತಿ ತರ ತುಂಬಾ ಸಾಫ್ಟ್ ಆಗಿರುತ್ತೆ ಅದು. ಸೊ ಈ ಸೀಳೋದು ನಮಗೆ ಆ ಹತ್ತಿ ಅನ್ನೋ ಭಾಗ ಕಟ್ ಆಗದೆ ನಾವು ಉದ್ದುದ್ದಕ್ಕೆ ನಮಗೆ ಸಿಗಬೇಕಾದ್ರೆ ತುಂಬಾ ಕೇರ್ಫುಲ್ ಆಗಿ ನಾವು ಆ ಸ್ಕಿನ್ ಪೋರ್ಷನ್ ನ ಮಾತ್ರ ನಾವು ತೆಗಿಬೇಕಾಗುತ್ತೆ, ಅದನ್ನ ಸೀಳ್ಬೇಕಾಗುತ್ತೆ. ಆ ಒಳಗಡೆ ಇರೋ ಪೋರ್ಷನ್ ಭದ್ರವಾಗಿರೋ ತರ ನಾವು ನೋಡ್ಕೊಂಡು ತೆಗಿಬೇಕಾಗುತ್ತೆ. ಆ ತರನೇ ಇಲ್ಲೂ ಕೂಡ ಆತ್ಮ ಅನಾತ್ಮ ಎರಡು ಬೆರಕೆ ಆಗೋಗ್ಬಿಟ್ಟಿದೆ. ಈ ಅನಾತ್ಮದ ಒಂದು ಸಂಪರ್ಕದಿಂದ ಆತ್ಮನನ್ನ ನಾವು ತುಂಬಾ ಕೇರ್ಫುಲ್ ಆಗಿ ಹೊರಗಡೆ ತೆಗಿಬೇಕಾಗುತ್ತೆ ಅಂತ ಹೇಳಿದ್ದಾರೆ. ಅದ್ ಯಾತಿಗೆ ಕೇರ್ಫುಲ್ ಅಂತ ಹೇಳಿದ್ದಾರೆ ಅಲ್ಲಿ ಅಂತ ಹೇಳಿದ್ರೆ, ನಾವು ಕೊನೆಯಲ್ಲಿ ನಾವು ಈ ಫಿಲ್ಟರ್ ಔಟ್ ಮಾಡ್ಕೊಂಡು ನಮ್ಗೆ ಏನು ಸಿಗುತ್ತೋ ಅದ್ರಲ್ಲಿ ಅನಾತ್ಮದ ಬೆರಕೆ ಇದ್ಬಿಟ್ರೆ ಅವಾಗ ನಾವು ಮಾಡಿದ್ದು ಸರಿಯಾಗಿಲ್ಲ ಅಂತ ಗೊತ್ತಾಗುತ್ತೆ. ಹಾಗಾಗಿ ಅನಾತ್ಮನ ಒಂದು ಅಂಶ ಕೊಂಚ ಕೂಡ ಇಲ್ಲದೆ, ಸ್ವಲ್ಪ ಕೂಡ ಇಲ್ಲದೆ ಈ ಆತ್ಮ ಪೂರ್ತಿ ಸೆಪರೇಟ್ ಆಗಿ ನಮ್ಗೆ ಶುದ್ಧವಾಗಿ ತಗೋಬೇಕು, ಸಿಗ್ಬೇಕು. ಇದು ಈ ಒಂದು ನಿಪುಣತೆ ನಮಗೆ ಶಾಸ್ತ್ರವನ್ನ ನಾವು ಚೆನ್ನಾಗಿ ಅಭ್ಯಾಸ ಮಾಡಿ ಅದರಿಂದ ಮನನ ನಿಧಿಧ್ಯಾಸನ ಮಾಡಿದಾಗ ಸಿಗುತ್ತೆ ನಮಗೆ. ಸೊ ಹೀಗೆ ಭೋಗ್ಯ ಅನ್ನೋದು ಪ್ರಪಂಚ, ಭೋಕ್ತ ಅನ್ನೋದು ಜೀವ. ಆದ್ರೆ ಜೀವನಿಗೆ ಭೋಕ್ತೃತ್ವ ಅನ್ನೋದು ಪಂಚಕೋಶಗಳ ಜೊತೆಗೆ ಸೇರಿದ್ರಿಂದ ಆಗುತ್ತೆ. ಆಮೇಲೆ ಬ್ರಹ್ಮಕ್ಕೆ ಭೋಗ್ಯವಾಗಿರೋ ಸ್ಥಿತಿ ನಾಮರೂಪಗಳ ಜೊತೆಗೆ ಸೇರಿದ್ರಿಂದ ಬರುತ್ತೆ ಅಂತ. ಹಾಗಾಗಿ ವಿವೇಕದಿಂದ ಈ ಭೋಗ್ಯ ಅನ್ನೋ ಭಾವ ಹೋಗುತ್ತೆ ಅಂತ ಇವರು ತುಂಬಾ ಚೆನ್ನಾಗಿ ತೋರಿಸಿದ್ರು 7ನೇ ಶ್ಲೋಕದಲ್ಲಿ ಮುಗಿಸುತ್ತದನ್ನ. ಇವಾಗ ಮುಂದಕ್ಕೆ ಭೋಗ್ಯಮಿಚ್ಛನ್ ಭೋಕ್ತೃರ್ಥೆ ಶರೀರಂ ಅನುಸಂಜ್ವರೇತ್ ಜ್ವರಾತ್ರಿಷು ಶರೀರೇಷು ಸ್ಥಿತಾ ನ ತ್ವಂ ಆತ್ಮನೋ ಜ್ವರಾಹ ನತು ಆತ್ಮನೋ ಜ್ವರಾಹ. ಸೊ ಇವಾಗ ಈ ಶ್ಲೋಕ ಮುಂಚೆ ಹೇಳಿದ್ರಲ್ಲ, ಆತ್ಮಾನಂ ಸೇತ್ ವಿಜಾನೀಯಾದ್ ಅಯಮಸ್ಮೀತಿ ಪುರುಷಃ ಕಿಮಿಚ್ಛನ್ ಕಸ್ಯ ಕಾಮಾಯ ಶರೀರಂ ಅನುಸಂಜ್ವರೇತ್ ಅಂತ, ಅದನ್ನ ನಾವು ಮತ್ತೆ ಇಲ್ಲಿ ಕನೆಕ್ಟ್ ಮಾಡ್ಕೋಬೇಕು. ಭೋಗ್ಯಂ ಇಚ್ಛನ್, ಭೋಗ್ಯ ಪದಾರ್ಥ ಯಾವುದಿದೆಯೋ ಅದನ್ನ ಆಸೆ ಪಟ್ಕೊಂಡು ಭೋಕ್ತೃಹು ಅರ್ಥೆ ಶರೀರಂ ಅನುಸಂಜ್ವರೇತ್. ಇವನು ಭೋಕ್ತ ಏನ್ ಮಾಡ್ತಾನೆ, ಅವನು ತನ್ನ ಒಂದು ಪ್ರಯೋಜನಕ್ಕಾಗಿ ಈ ಶರೀರವನ್ನ ಅವನು ಹೊಂದುತ್ತಾನೆ, ಶರೀರವನ್ನು ಪಡ್ಕೊಂಡು ಏನ್ ಮಾಡ್ತಾನೆ, ಅದೇ ಜ್ವರ, ಆ ಶರೀರವನ್ನು ಪಡ್ಕೊಳ್ಳೋದೇ ಜ್ವರ. ಯಾಕಂದ್ರೆ ಶರೀರದಲ್ಲಿ ನಾವ್ ಇದ್ದೀವಿ ಅಂತ ಹೇಳಿದ್ರೆ ನಮ್ಗೆ ಕದಾಚಿತ್ ಯಾವಾಗ್ಲೂ ಒಂದ್ಸತಿ ಜ್ವರ ಬರುತ್ತೆ, ಆಮೇಲೆ ಜ್ವರ ಹೋಗುತ್ತೆ, ಔಷಧಿ ತಗೊಂಡಾಗ ಅಂತ ನಾವ್ ಹೇಳ್ತೀವಿ. ಆದ್ರೆ ಅದಕ್ಕೆ ಬೇಸಿಕ್ ಆಗಿರೋದು ಯಾವ್ದು ಅಂತ ಹೇಳಿದ್ರೆ ಶರೀರದೊಡನೆ ನಾವ್ ಇದ್ದೀವಲ್ಲ, ಅದೇ ಒಂದು ಜ್ವರ ಅಂತ ಇಲ್ಲಿ ಶಾಸ್ತ್ರ ಕನ್ಸಿಡರ್ ಮಾಡುತ್ತೆ. ಅದಕ್ಕೆ ಒಂದ್ಸತಿ ರಮಣ ಮಹರ್ಷಿಗಳು ಕಡೆ ಹತ್ರ ಹೋಗಿ ಒಬ್ರು ತಮ್ಗೆ ಕತ್ತಲ್ಲಿಯೋ ಅಥವಾ ಬೆನ್ನಲ್ಲಿ ಯಾವ್ದೋ ಒಂದು ಗುಳ್ಳೆ ಬಂದಿದೆ, ಅದು ಕೀವೆಲ್ಲ ಕಟ್ಕೊಂಡಿದೆ, ತುಂಬಾ ಬಾಧೆ ಕೊಡ್ತಾ ಇದೆ ಅಂತ ಅವ್ರು ಹೇಳಿದಾಗ ಅವ್ರು ಹೇಳಿದ್ರಂತೆ, ನೋಡು, ಶರೀರದಲ್ಲಿ ಇರೋ ಒಂದು ಗುಳ್ಳೆಗಾಗಿ ನೀನ್ ಹೇಳ್ತೀಯಾ ಅದು ನೋವು ಕೊಡ್ತಾ ಇದೆ ಅಂತ, ಅದು ಕಾಯಿಲೆ ಅಂತ ಹೇಳ್ತಾ ಇದೆಯಾ. ಆದ್ರೆ ಈ ಶರೀರವೇ ಒಂದು ಕಾಯಿಲೆ ಅಂತ ನಮ್ಗೆ ತಿಳಿಬಾರ್ದ, ಅದನ್ನೇ ನಾವು ತಿಳ್ಕೊಬೇಕು ಫಸ್ಟ್ ಅಂತ ಅವ್ರು ಹೇಳ್ತಾರೆ. ಹಾಗಾಗಿ ಶರೀರವನ್ನೇ ನಾವು ಕಾಯಿಲೆ ಅಂತ ತಿಳ್ಕೊಬೇಕು. ಆದ್ರೆ ನಾವೇನ್ ಮಾಡ್ತೀವಿ, ಶರೀರದಲ್ಲಿ ಯಾವ್ದೋ ಒಂದು ಕಾಯಿಲೆ ಬಂದಾಗ ನಾವು ಅದನ್ನ ದೊಡ್ಡದಾಗಿ ಕೊಂಡಾಡ್ತೀವಿ ನಾವು. ಆದ್ರೆ ಶರೀರವೇ ಕಾಯಿಲೆ ಅಂತ ತಿಳ್ಕೊಳ್ಳೋದು ಅತ್ಯಂತ ವಿವೇಕಿಗಳ ಒಂದು ಮಾತಾಗಿರುತ್ತೆ. ಅದಕ್ಕೆ ಉಪನಿಷತ್ ಕೂಡ ಆ ಶರೀರದಲ್ಲಿ ನಾವಿರೋ ಸ್ಥಿತಿಯನ್ನ ಜ್ವರ ಅಂತಾನೆ ಹೇಳ್ಬಿಟ್ಟಿದೆ. ಸೊ ಹೀಗೆ ಭೋಗ್ಯಂ ಇಚ್ಛನ್ನೇ, ಭೋಗ್ಯ ಪದಾರ್ಥವನ್ನ ಇಚ್ಛೆ ಪಟ್ಕೊಂಡು ಒಬ್ಬ ಭೋಕ್ತ ಏನ್ ಮಾಡ್ತಾನೆ, ತನಗೆ ಅದು ಸಿಗ್ಬೇಕು ಅಂತ ಕಾರಣಕ್ಕಾಗಿ ಅವನು ಕರ್ಮ ಮಾಡ್ತಾನೆ. ಕರ್ಮ ಮಾಡಿದಾಗ ಏನಾಗುತ್ತೆ, ಅವನಿಗೆ ಈ ಶರೀರ ಇಟ್ಕೊಂಡು ಕರ್ಮ ಮಾಡ್ತಾನೆ, ಮತ್ತೆ ಅವನಿಗೆ ಇನ್ನೊಂದು ಶರೀರ ಬರುತ್ತೆ. ಆ ಶರೀರದಿಂದ ಅದು ಅವ್ನು ಯಾವ್ದಕ್ಕಾಗಿ ಕರ್ಮ ಮಾಡಿದ್ನೋ ಅದನ್ನ ಅನುಭವಿಸ್ತಾನೆ. ಮತ್ತೆ ಅವನಿಗೆ ಆ ಶರೀರ ಇನ್ನೊಂದು ಶರೀರ ಪಡ್ಕೊಳ್ತಾನೆ. ಹೀಗೆ ಅವನಿಗೆ ಈ ಶರೀರವನ್ನ ಪಡ್ಕೊಳ್ಳೋದು ಅಂತ ಒಂದು ಸರಣಿ ಅವನಿಗೆ ನಿಲ್ಲೋದೇ ಇಲ್ಲ. ಯಾವಾಗ ನಿಲ್ಲುತ್ತೆ ಅಂತ ಹೇಳಿದ್ರೆ, ನಾನ್ ಶರೀರ ಅಲ್ಲ ಅಂತ ಮಾತ್ರ ಅವನಿಗೆ ಅದು ನಿಲ್ಲುತ್ತೆ. ಅದು ಹೇಗ್ ತಿಳ್ಕೊಬೇಕು ಅಂತ ಹೇಳಿದ್ರೆ, ಈ ವೇದಾಂತ ಹೇಳ್ಕೊಡೋ ರೀತಿಯಲ್ಲಿ ತಿಳ್ಕೊಬೇಕಾಗುತ್ತೆ. ಹಾಗಾಗಿ ಜ್ವರಃ ತ್ರಿಷು ಶರೀರೇಷು ಸ್ಥಿತಾಃ ನತು ಆತ್ಮನೋ ಜ್ವರಃ. ಜ್ವರ ಅನ್ನೋದು 3 ಶರೀರಗಳಲ್ಲೂ ಇರೋದೇ ಜ್ವರ ಅನ್ನೋದು. ಆತ್ಮನಿಗೆ ಜ್ವರ ಇಲ್ಲ ಅಂತ ಹೇಳಿದ್ರು. ಹಾಗಾಗಿ 3 ಶರೀರದಲ್ಲಿ ಇರೋ ಜ್ವರ ಏನು ಅಂತ ಕೇಳಿದ್ರೆ ಅದನ್ನ ಮುಂದಿನ ಶ್ಲೋಕದಲ್ಲಿ ಹೇಳ್ತಾ ಇದ್ದಾರೆ. ವ್ಯಾಧಯೋ ಧಾತು ವೈಷಮ್ಯ ಸ್ಥೂಲ ದೇಹೇ ಧಾತು ವೈಷಮ್ಯೇ ಸ್ಥೂಲ ದೇಹೇ ಸ್ಥಿತ ಜ್ವರಾಃ ಕಾಮಕ್ರೋಧಾದಯ ಸೂಕ್ಷ್ಮೇ ದ್ವಯೋರ್ ಬೀಜಂ ತು ಕಾರಣೇ. 3 ಶರೀರ ಅಂತ ಹೇಳಿದ್ರೋ ಇಲ್ವೋ, ಕಾರಣ ಶರೀರ, ಸೂಕ್ಷ್ಮ ಶರೀರ, ಸ್ಥೂಲ ಶರೀರ ಅಂತ ಸೇರ್ಕೊಂಡೇ ಪಂಚಕೋಶ ಅಂತ ಆಗುತ್ತೆ. ನಾವು ಅದನ್ನ ತಿಳ್ಕೊಬೇಕು. ನಾವು ಸ್ಥೂಲ ಶರೀರ ಏನು ಅಂತ ನಮ್ಗೆ ಚೆನ್ನಾಗಿ ಗೊತ್ತು. ಸೂಕ್ಷ್ಮ ಶರೀರ ಏನು ಅಂತ ಕೇಳಿದ್ರೆ ಪ್ರಾಣಮಯ ಕೋಶ, ಆಮೇಲೆ ಮನೋಮಯ ಕೋಶ, ಆಮೇಲೆ ವಿಜ್ಞಾನಮಯ ಕೋಶ, ಈಗೋ ಅಂತ ಹೇಳ್ತೀವಲ್ಲ, ಈ ಈ ಅಹಂಕಾರ ಅಂತ, ಅದೇ ಆನಂದಮಯ ಕೋಶ ಅಂತ, ಅದನ್ನ ನಾವು ಸೂಕ್ಷ್ಮ ಶರೀರ ಅಂತ ಹೇಳ್ತೀವಿ. ಆದ್ರೆ ಕಾರಣ ಶರೀರ ಅನ್ನೋದನ್ನ ಎಲ್ಲಿ ಹೇಳ್ಬೇಕು ಅಂತ ಕೇಳಿದ್ರೆ, ಈ ಆನಂದಮಯ ಕೋಶದಲ್ಲೇನೆ ಕಾರಣ ಶರೀರಕ್ಕೂ ಒಂದು ಜಾಗ ಕೊಟ್ಟಿದ್ದಾರೆ. ಅಂದ್ರೆ ಕಾರಣ ಶರೀರಕ್ಕೆ ನಾವು ಎಲ್ಲಿ ಅದಕ್ಕೆ ಲೋಕಸ್ ಅಂತ ಹೇಳ್ಬೇಕು ಅಂತ ಹೇಳಿದ್ರೆ
ಆನಂದಮಯ ಕೋಶವನ್ನೇ ಅದಕ್ಕೆ ಲೋಕಸ್ ಆಗಿ ಹೇಳಿದ್ದಾರೆ ಶಾಸ್ತ್ರದಲ್ಲಿ. ಹೀಗಾಗಿ ಈ ಮೂರಕ್ಕೂ ಕೂಡ ಜ್ವರ ಇರುತ್ತೆ ಅಂತ. ಏನ್ ಜ್ವರ ಅಂತ ಕೇಳಿದ್ರೆ, ವ್ಯಾಧಿ ಅನ್ನೋದು ಧಾತು ವೈಷಮ್ಯ. ನೋಡಿ, ಶಾಸ್ತ್ರದಲ್ಲಿ ಆಧಿ ವ್ಯಾಧಿ ಅಂತ ಎರಡು ಹೇಳ್ತಾರೆ. ವ್ಯಾಧಿ ಅನ್ನೋದು ಸ್ಥೂಲ ಶರೀರಕ್ಕೆ ಬರೋದು, ಆಧಿ ಅನ್ನೋದು ಮನಸ್ಸಿಗೆ ಬುದ್ಧಿಗೆ ಬರೋದು. ಇವಾಗ ಬುದ್ಧಿ ಭ್ರಮಣ ಅಥವಾ ಮನಸ್ಸಿಗೆ ಬಂದಿರೋ ಒಂದು ಡಿಮೆನ್ಷಿಯಾ ಅಥವಾ ಬೇರೆ ಏನಾದ್ರೂ ಇದು ಆಂಗ್ಸೈಟಿ, ಆಮೇಲೆ ಬೇರೆ ಏನೇನೋ ಸಿಂಡ್ರಾಮ್ಸ್ ಹೇಳ್ತಾರೆ, ಇದು ನ್ಯೂರಾಲಜಿಸ್ಟ್ ಹೇಳ್ತಾರೆ ಅದನ್ನ. ಅಂತದೆಲ್ಲ ಆಧಿ ಅಂತ. ವ್ಯಾಧಿ ಅನ್ನೋದು ಸ್ಥೂಲ ಶರೀರಕ್ಕೆ. ಸೊ ವ್ಯಾಧಯ ಧಾತು ವೈಷಮ್ಯದಿಂದ ಇವುಗಳಾಗಿದೆ ಸ್ಥೂಲ ದೇಹದಲ್ಲಿ ಇರೋ ಜ್ವರಗಳು. ಕಾಮಕ್ರೋಧಾದಿಗಳು ಆದಿಪದದಿಂದ ನಾನು ಹೇಳಿದ್ನಲ್ಲ, ಇವಾಗ ಡಿಮೆನ್ಷಿಯಾ ಅನ್ನೋದು ಅಂತದೆಲ್ಲ ಇದಕ್ಕೆ ಬರೋದು, ಬುದ್ಧಿಗೆ ಬರೋದು, ಮನಸ್ಸಿಗೆ ಬರೋದು, ಸೂಕ್ಷ್ಮ ಶರೀರಕ್ಕೆ ಬರೋದು. ದ್ವಯೋಹೋ ಬೀಜಂತು ಕಾರಣೆ. ಇದು ಎರಡಕ್ಕೂ ಕೂಡ ಬೀಜ ಅನ್ನೋದು ಕಾರಣದ ಶರೀರದಲ್ಲಿ ಇರುತ್ತೆ. ಅಂದ್ರೆ ಈ ಎರಡಕ್ಕೂ ಕಾರಣ ಯಾವುದು ಅಂತ ಕೇಳಿದ್ರೆ ಅಜ್ಞಾನ. ಅಜ್ಞಾನದಿಂದಲೇ ನಮಗೆ ಜನ್ಮ ಬರುತ್ತೆ. ಜನ್ಮ ಅನ್ನೋದ್ರಲ್ಲಿ ಸೂಕ್ಷ್ಮ ಶರೀರ ಸ್ಥೂಲ ಶರೀರ ಪಡ್ಕೊಳ್ತಾ ಇರ್ತೀವಿ. ಅಜ್ಞಾನ ಅನ್ನೋದು ಮಾತ್ರ ಭದ್ರವಾಗಿ ಇರ್ತಾನೆ ಇರುತ್ತೆ. ಒಂದೊಂದು ಶರೀರದಲ್ಲೂ ಕೂಡ ನಮಗೆ ಸ್ಥೂಲ ಶರೀರ ಹೊಸದಾಗಿ ಬಂದು ಹೋಗುತ್ತೆ. ಆದ್ರೆ ಸೂಕ್ಷ್ಮ ಶರೀರ ಅನ್ನೋದು ಜನ್ಮ ನಿಲ್ಬೇಕಾದ್ರೆ ಯಾವೊಂದು ಆತ್ಮಜ್ಞಾನ ಬರುತ್ತೋ, ಆತ್ಮಜ್ಞಾನ ಬಂದು ಕೊನೆಯ ಶರೀರದವರೆಗೂ ಒಬ್ಬನಿಗೆ ಈ ಸೂಕ್ಷ್ಮ ಶರೀರ ಕಂಟಿನ್ಯೂ ಆಗ್ತಾನೆ ಇರುತ್ತೆ. ಆತ್ಮಜ್ಞಾನದಿಂದ ಅಜ್ಞಾನ ಹೋಯ್ತು ಅಂತ ಹೇಳಿದ್ರೆ ಕಾರಣ ಶರೀರಕ್ಕೂ ನಾಶ ಆಗುತ್ತೆ. ಹಾಗಾಗಿ ಕಾರಣ ಶರೀರಕ್ಕೆ ನಾಶ ಬಂದಾಗ ಸ್ಥೂಲ ಶರೀರ ಮತ್ತು ಸೂಕ್ಷ್ಮ ಶರೀರವನ್ನ ಪಡ್ಕೊಳ್ಳೋದು ಅನ್ನೋದು ಇರೋದಿಲ್ಲ ಅವನಿಗೆ. ಹಾಗಾಗಿ ಒಬ್ಬ ತಾನು ಮುಕ್ತನಾಗಬೇಕು ಅಂತ ಹೇಳಿದ್ರೆ, ಶರೀರದಿಂದ ಮುಕ್ತನಾಗ್ಬೇಕು ಅಂತ ಹೇಳಿದ್ರೆ ಅವನು ಈ ಕಾರಣ ಶರೀರವನ್ನ ಅದಕ್ಕೆ ಏಟು ಕೊಡ್ಬೇಕು. ಅದಕ್ಕೆ ಏಟು ಏನು ಅಂತ ಹೇಳಿದ್ರೆ ಆತ್ಮಜ್ಞಾನವನ್ನು ಪಡ್ಕೊಂಡಾಗ ಕಾರಣ ಶರೀರಕ್ಕೆ ಏಟಾಗುತ್ತೆ. ಕಾರಣ ಶರೀರ ಅದರಲ್ಲಿರೋ ಒಂದು ಪೊಟೆನ್ಸಿ ಅಂತ ಇದೆಯಲ್ಲ, ಹೊಸದಾಗಿ ಈ ಶರೀರಗಳನ್ನ ಉಂಟು ಮಾಡೋದಿಕ್ಕೆ ಒಂದು ಪೊಟೆನ್ಶಿಯಲ್ ಅಂತ ಇರುತ್ತಲ್ಲ, ಅದು ಅದಕ್ಕೆ ನಿಂತೋಗುತ್ತೆ. ಅದಕ್ಕೆ ಅವಾಗ ಇನ್ಮೇಲೆ ಮುಂದಕ್ಕೆ ಅವನಿಗೆ ಜನ್ಮ ಬರೋದೇ ಇಲ್ಲ ಅಂತ ಶಾಸ್ತ್ರದ ರೀತಿ ಅದು. ಇವಾಗ ಮುಂದಿನ ಶ್ಲೋಕದಲ್ಲಿ ಹೇಳ್ತಾ ಇದ್ದಾರೆ, ಅದ್ವೈತಾನಂದ ಮಾರ್ಗೇಣ ಪರಾತ್ಮನಿ ವಿವೇಚಿತೆ ಅಪಶ್ಯನ್ ವಾಸ್ತವಂ ಭೋಗ್ಯಂ ಕಿನ್ನಾಮೇಚ್ಛೇತ್ ಪರಾತ್ಮವಿತ್. ಇವಾಗ ಅದ್ವೈತಾನಂದ ಮಾರ್ಗೇಣ, ಅದ್ವೈತಾನಂದನ ಪಡ್ಕೊಳ್ಳಕ್ಕೆ ಏನ್ ಮಾರ್ಗವನ್ನು ತೋರಿಸಿದಾರೋ, ಪಂಚಕೋಶಗಳಿಂದ ಬೇರೆ ನಾನು ಅಂತ ತಿಳ್ಕೊಳ್ಳೋದು, ಇದ್ರ ಜೊತೆಗೆ ಹೊರಗಡೆ ಇರೋ ವಸ್ತುಗಳೆಲ್ಲ ಅನಿತ್ಯ ಅನ್ನೋದು ಅಂತದೆಲ್ಲ ತಿಳ್ಕೊಳ್ಳೋದು ಅಂತ ಇದೆಲ್ಲ ವಿವೇಕ, ಅದೆಲ್ಲ ಮಾಡ್ಕೊಂಡು ಆ ರೀತಿಯಲ್ಲಿ ಬಂದವನಿಗೆ ಪರಾತ್ಮನಿ ವಿವೇಚಿತೆ, ಪರಮಾತ್ಮ ಸ್ವರೂಪ ಯಾವುದು ಅಂತ ತಿಳ್ಕೊಂಡಾಗ ಈ ಆತ್ಮಸ್ವರೂಪವೋ ಪರಮಾತ್ಮ ಸ್ವರೂಪವೋ ಒಂದೇನೆ ಅಂತ ಅವನಿಗೆ ಅಹಂ ಬ್ರಹ್ಮಾಸ್ಮಿ ಅಂತ ಒಂದು ಬುದ್ಧಿ ಬಂದಾಗ, ಅಪಶ್ಯನ್ನೇ ವಾಸ್ತವಂ ಭೋಗ್ಯಂ, ವಾಸ್ತವಾದ ಭೋಗ್ಯ ಯಾವುದು ಇಲ್ವಲ್ಲ ಪ್ರಪಂಚದಲ್ಲಿ. ಯಾಕಂದ್ರೆ ಪ್ರಪಂಚದಲ್ಲಿ ನಾವು ನಾಮರೂಪಗಳೆಲ್ಲ ಮಿಥ್ಯಾ ಅಂತ ಗೊತ್ತಾಗಿದೆ. ಅವುಗಳಿಂದಲೇ ನಮಗೆ ಯಾವ್ದಾದ್ರು ಒಂದು ಭೋಗ ಬರ್ತಾ ಇದೆ ಅಂತ ನಾವು ತಿಳ್ಕೊಳ್ತಾ ಇದ್ದೀವಿ. ಆದ್ರೆ ಅವುಗಳೆಲ್ಲ ಮಿಥ್ಯಾ ಅಂತ ಆದ್ಮೇಲೆ ಅವುಗಳಿಂದ ಯಾವ ಭೋಗ ತಾನೇ ಇದಕ್ಕೆ ಸಾಧ್ಯ? ಎಲ್ಲವೂ ಕೂಡ ಒಂದು ತೋರಿಕೆ ಅಷ್ಟೇನೆ. ಆ ಭೋಗಗಳೆಲ್ಲ ತೋರಿಕೆ ಆದಷ್ಟೇನೆ, ನಿಜ ಅಂತ ನಾವು ಅನ್ಕೊಳ್ತೀವಿ, ಆದ್ರೆ ಅವುಗಳೆಲ್ಲ ತೋರಿಕೆ ಅಷ್ಟೇನೆ ಅಂತ. ಸೊ ಇದಕ್ಕೆ ಮರುಮರೀಚಿಕೆ ಅಂತ ಹೇಳಿದ್ದಾರೆ, ಮಿರೇಜ್ ವಾಟರ್ ಅಂತ ಹೇಳಿದ್ದಾರೆ. ಸೊ ಮಿರೇಜ್ ವಾಟರ್ ಅನ್ನೋದ್ರಲ್ಲಿ ಹೇಗೆ ಚಿತ್ರಣ ಮಾಡ್ತಾರೆ ಅಂತ ಹೇಳಿದ್ರೆ, ಆ ದೂರದಲ್ಲಿ ಆ ಒಂದು ಮರೀಚಿಕೆ ನೀರು ಕಾಣಿಸ್ಕೊಳುತ್ತೆ. ಅದು ಯಾತಕ್ಕೆ ಅಂತ ಹೇಳಿದ್ರೆ ಮೃಗತೃಷ್ಣಿಕಾ ಅಂತ ಅದಕ್ಕೊಂದು ಹೆಸರು ಕೊಟ್ಟಿದ್ದಾರೆ. ಮೃಗ ಅಂತ ಹೇಳಿದ್ರೆ ಜಿಂಕೆ. ಆ ಜಿಂಕೆಗೆ ಕಾಡಲ್ಲಿ ಅದು ಮುಖ್ಯವಾಗಿ ಮರುಭೂಮಿ ಪ್ರದೇಶದಲ್ಲಿ ಇದ್ರೆ ಅದಕ್ಕೆ ದಾಹ ಅಂದ್ರೆ ಬೇಸಿಗೆ ಕಾಲದಲ್ಲಿ ತುಂಬಾ ದಾಹ ಉಂಟಾಗುತ್ತೆ, ಬಾಯಾರಿಕೆ ಉಂಟಾಗುತ್ತೆ. ಅವಾಗ ಅದೇನ್ ಮಾಡುತ್ತೆ, ದೂರದಲ್ಲಿ ಒಂದು ಕಡೆ ನೀರು ಕಾಣಿಸ್ಕೊಳುತ್ತೆ ಅದಕ್ಕೆ. ಅವಾಗ ನೀರಿದೆಯಪ್ಪ ಅಂತ ತುಂಬಾ ಆನಂದದಿಂದ ಓಡುತ್ತೆ, ಓಡಿ ಹೋಗುತ್ತೆ ಅದು. ಆದ್ರೆ ಹತ್ರಕ್ಕೆ ಹೋದಾಗ ಗೊತ್ತಾಗುತ್ತೆ ಅದಕ್ಕೆ ಅಲ್ಲಿ ನೀರಿಲ್ಲ, ಅದು ಮರುಮರೀಚಿಕೆ ಅಂತ ಗೊತ್ತಾಗುತ್ತೆ. ಅವಾಗ ಅದಕ್ಕೆ ಶಾಸ್ತ್ರದಲ್ಲಿ ಹೇಗೆ ಚಿತ್ರಣ ಮಾಡ್ತಾರೆ ಅಂತ ಹೇಳಿದ್ರೆ, ಅದು ಮುಂಚೆ ನೀರ್ ಬೇಕು ಅಂತ ಬಾಯಾರಿಕೆ ಮಾತ್ರ ಇತ್ತು ಅದಕ್ಕೆ. ಆದ್ರೆ ಇವಾಗ ಏನಾಯ್ತು, ಅಲ್ಲಿ ಅದ್ರ ತಕ್ಕ ಓಡಿದ್ದ ಒಂದು ಶ್ರಮ ಇದೆಯಲ್ಲ, ಅದು ಸೇರ್ಕೊಳ್ತೆ ಅದಕ್ಕೆ. ಅವಾಗ ಅದಕ್ಕೆ ನೀರಡಿಕೆ ಅನ್ನೋದು ಕೂಡ ಅದಕ್ಕೆ ಉಪಶಮನ ಆಗ್ಲಿಲ್ಲ. ಜೊತೆಗೆ ಈ ಓಡ್ ಬಂದಿದ್ದಕ್ಕೆ ಒಂದು ಯಾವೊಂದು ಶ್ರಮ ಬಂತೋ ಅದು ಕೂಡ ಅದಕ್ಕೆ ಇದೆ. ಇವಾಗ ಅದಕ್ಕೆ ಆ ದುಃಖ ಇನ್ನು ಜಾಸ್ತಿ ಆಗಿದೆ. ಇದೇ ತರನೇ ಮನುಷ್ಯನಿಗೂ ಕೂಡ ಅವನು ಯಾವುದೇ ಒಂದು ವಿಷಯ ಭೋಗವನ್ನ ಅವನು ಚೆನ್ನಾಗಿದೆ, ಅದು ನಿಜ ಅಂತ ಅನ್ಕೊಂಡು ಹೋಗ್ತಾನೆ. ಆದ್ರೆ ಅದನ್ನ ಪಡ್ಕೊಂಡ್ಮೇಲೆ ಅವನಿಗೆ ಏನಾಗುತ್ತೆ, ಮತ್ತೆ ಅದರಿಂದ ದುಃಖ ಉಂಟಾಗುತ್ತೆ. ಹಾಗಾಗಿ ಅದು ಅವನಿಗೆ ಯಾವ ಒಂದು ತೃಪ್ತಿಯನ್ನ ಬಯಸಿ ಅವನು ಆ ಆನಂದವನ್ನು ಪಡಿತಾನೋ ಆ ತೃಪ್ತಿ ಅವನಿಗೆ ಸಿಗೋದಿಲ್ಲ. ಮತ್ತೆ ಅವನಿಗೆ ದುಃಖವೇ ಉಂಟಾಗ್ತಾ ಇರುತ್ತೆ ಅನ್ನೋದನ್ನ ತೋರ್ಸಕ್ಕೆ ಹೀಗೆ ಅದು ಈ ಮೃಗತೃಷ್ಣಿಕಾ ಅನ್ನೋ ದೃಷ್ಟಾಂತವನ್ನು ಇಟ್ಕೊಂಡು ತೋರಿಸುತ್ತೆ ಅದು. ಅವಾಗ ಈ ಶ್ಲೋಕದಲ್ಲಿ ಹೇಳ್ತಾ ಇದ್ದಾರೆ, ಅಪಶ್ಯನ್ ವಾಸ್ತವಂ ಭೋಗ್ಯಂ,
ನಿಜವಾದ ಭೋಗ್ಯ ಯಾವುದು ಇಲ್ವಲ್ಲ ಇಲ್ಲಿ ಅಂತ ತಿಳ್ಕೊಳ್ತಾನೆ ಅವನು. ಕಿನ್ನಾಮ ಇಚ್ಛೇತ್ ಪರಾತ್ಮವಿದ್, ಪರಬ್ರಹ್ಮ ಸ್ವರೂಪವನ್ನ ನಾನೇ ಅಂತ ತಿಳ್ಕೊಂಡವನು ಯಾತಿಗ್ ತಾನ ಅವನು ಯಾವ ಭೋಗ್ಯವನ್ನ ತಾನು ಅವನು ಇಚ್ಛೆ ಪಡ್ತಾನೆ ಇನ್ಮೇಲೆ. ಯಾಕಂದ್ರೆ ಅವನಿಗೆ ವಿವೇಕದಿಂದ ತಿಳ್ಕೊಂಡ್ಬಿಟ್ಟಿದ್ದಾನೆ ಚೆನ್ನಾಗಿ. ಹಾಗಾಗಿ ವಿವೇಕದಿಂದ ಒಬ್ಬ ಚೆನ್ನಾಗಿ ತಿಳ್ಕೊಂಡ್ಬಿಟ್ರೆ ಪ್ರಪಂಚದಲ್ಲಿ ಯಾವುದೂ ಕೂಡ ನಿಜವಾದ ಭೋಗ್ಯ ಅಲ್ಲ, ವಾಸ್ತವಾದ ಆನಂದ ಸ್ವರೂಪ ನನ್ನ ಆತ್ಮ ಸ್ವರೂಪವೇ, ಅದು ನಾನೇ ಆಗಿದ್ದೀನಿ ಆಲ್ರೆಡಿ. ಅದನ್ನ ಪಡ್ಕೊಳ್ಳಕ್ಕೆ ನಾನೇನು ಹೊಸದಾಗಿ ಪ್ರಯತ್ನ ಪಡ್ಬೇಕಾಗಿಲ್ಲ, ಅದು ನಂದೇ ಆಗಿದೆ, ನಾನೇ ಆಗಿದ್ದೀನಿ ಅಂತ ತಿಳ್ಕೊಂಡ್ಬಿಟ್ಮೇಲೆ ಅವನಿಗೆ ಹೊಸ ಭೋಗ್ಯ ಅಂತ ಏನು ಇಲ್ವೇ ಇಲ್ಲ. ಅವನಿಗೆ ಎಲ್ಲವೂ ಕೂಡ ಅವನಿಗೆ ಮಿಥ್ಯಾತ್ಮವಾಗಿ ಗೊತ್ತಾಗುತ್ತೆ ಅವನಿಗೆ. ಅದರಿಂದ ಅಂತ ಅವನು ಯಾವ ಭೋಗವನ್ನು ತಾನೇ ಅವನು ಇಚ್ಛೆ ಪಡ್ತಾನೆ ಅಂತ ಹೇಳಿ ಅವರು ಈ ಶ್ಲೋಕದಲ್ಲಿ ತೋರಿಸ್ತಾ ಇದ್ದಾರೆ. ಹಾಗಾಗಿ ಈ ಅದ್ವೈತಾನಂದ ಅನ್ನೋದು ಯಾವ್ದು ಅಂತ ಹೇಳಿದ್ರೆ 3ನೇ ಅಧ್ಯಾಯ, ಅಂದ್ರೆ ಇದು ಇವಾಗ 14ನೇ ಅಧ್ಯಾಯ ಅಲ್ವಾ. ಈ ಕೊನೆ 5 ಅಧ್ಯಾಯವನ್ನ ಅವರು 1, 2, 3, 4, 5 ಅಂತ ಹೇಳ್ಕೊಂಡು 5ನೇ ಅಧ್ಯಾಯ 3ನೇ ಅಧ್ಯಾಯ ಅಂತ ಹೇಳಿದ್ರೆ ಇದಕ್ಕೆ ಹಿಂದಿನ ಅಧ್ಯಾಯ. ಅದೇ ಯಾವುದು 13ನೇ ಅಧ್ಯಾಯ, ಅದೇ ಅದ್ವೈತಾನಂದ ಅಂತ. ಅದಕ್ಕೆ ಇವರು ವ್ಯಾಖ್ಯಾನದಲ್ಲಿ ತಿಳಿಸ್ತಾ ಇದ್ದಾರೆ 3ನೇ ಅಧ್ಯಾಯದಲ್ಲಿ ಹೇಳಿರೋ ಅದ್ವೈತಾನಂದವನ್ನ ತಿಳ್ಕೊಳ್ಳೋದು ಅಂತ ಅದಕ್ಕೆ ಹೇಳ್ತಾ ಇದ್ದಾರೆ. ಆಮೇಲೆ ಮುಂದಿನ ಶ್ಲೋಕದಲ್ಲಿ ಆತ್ಮಾನಂದೋಕ್ತ ರೀತ್ಯಾಸ್ಮಿ ಜೀವಾತ್ಮನ್ಯವಧಾರಿತೆ, ಆತ್ಮಾನಂದೋಕ್ತ ರೀತ್ಯಾಸ್ಮಿನ್ ಜೀವಾತ್ಮನ್ಯವಧಾರಿತೆ ಭೋಕ್ತಾ ನೈವಾಸ್ತಿ ಕೋಪ್ಯತ್ರ ಶರೀರೇ ತುಜ್ವರ ಕುತಃ. ನೋಡಿ, ಹಿಂದಿನ ಶ್ಲೋಕದಲ್ಲಿ ಭೋಗ್ಯ ಅಂತ ಯಾವುದು ಇಲ್ವೇ ಇಲ್ಲ ವಾಸ್ತವವಾಗಿ ಅಂತ ತಿಳ್ಕೊಂಡ. ಇವಾಗ ಈ ಆತ್ಮಾನಂದದಲ್ಲಿ ಹೇಳಿರೋ ಆತ್ಮಾನಂದ ಅಂತ ಹೇಳಿ ಹಿಂದಿನ ಅಧ್ಯಾಯದಲ್ಲಿ ಹೇಳಿರೋ ರೀತಿಯಲ್ಲಿ ಅವನು ಈ ಜೀವಾತ್ಮ ಅನ್ನೋದು ಯಾವುದು ಎಂಥದ್ದು ಅಂತ ತಿಳ್ಕೊಂಡಾಗ ಅದು ವಾಸ್ತವವಾಗಿ ಪಂಚಕೋಶಗಳ ಜೊತೆ ಸೇರದೇ ಇರೋ ಒಂದು ಚೈತನ್ಯ ಸ್ವರೂಪವೇ ಆತ್ಮ ಅನ್ನೋದೇ ಅದರ ನಿಜವಾದ ರೂಪ ಅಂತ ತಿಳ್ಕೊಂಡಾಗ ಅವನಿಗೆ ನಾನ್ ಭೋಕ್ತಾ ಅಲ್ಲ ಅಂತ ಬುದ್ಧಿ ಅವನು ಬಂದ್ಬಿಡುತ್ತೆ. ಅವಾಗ ಏನ್ ಮಾಡಿದ್ರು ಇವರು ಹಿಂದೆ 2-3 ಶ್ಲೋಕಗಳಲ್ಲಿ ಹೇಳಿದ್ರಲ್ಲ, ಜೀವಾತ್ಮ ಪರಮಾತ್ಮ ಅಂತ ಈ 6ನೇ ಶ್ಲೋಕದಲ್ಲಿ, 7ನೇ ಶ್ಲೋಕದಲ್ಲಿ ಪರಮಾತ್ಮ ಸ್ವರೂಪ ಏನು ಅಂತ ಹೇಳಿದ್ರು. ಆ 2 ಶ್ಲೋಕಗಳನ್ನು ಇಟ್ಕೊಂಡು ಇವಾಗ ಈ 11ನೇ ಶ್ಲೋಕದಲ್ಲಿ 10-11ರಲ್ಲಿ ಹೇಳ್ತಾ ಇದ್ದಾರೆ, ಈ ಪ್ರಪಂಚವನ್ನ ಅವನು ಸರಿಯಾಗಿ ವಿವೇಚನೆ ಮಾಡಿ ನೋಡಿದಾಗ ಭೋಗ್ಯ ಅನ್ನೋದು ವಾಸ್ತವವಾಗಿ ಯಾವುದು ಇಲ್ವೇ ಇಲ್ಲ. ಸತ್ ಚಿತ್ ಆನಂದ ಅನ್ನೋದು ಮಾತ್ರನೇ ಸತ್ಯ ಅಂಶ, ನಾಮರೂಪ 2 ಕೂಡ ಮಿಥ್ಯಾ ವಸ್ತುವುದು. ಆ ಮಿಥ್ಯಾ ವಸ್ತುವಿನ ಇಟ್ಕೊಂಡೇ ನಾನು ಭೋಗ್ಯ ಅಂತ ತಿಳ್ಕೊಂಡು ಹೋಗ್ತಾ ಇದ್ದೆ. ಆದ್ರೆ ಅದು 2 ಮಿಥ್ಯಾ ಅಂತ ತಿಳುವಳಿಕೆ ಬಂದಿದೆ ಇವಾಗ. ಅದಕ್ಕಾಗಿ ಬ್ರಹ್ಮಸ್ವರೂಪ ಒಂದೇ ಇದೆ, ಅದು ಭೋಗ್ಯವಲ್ಲ, ಅದು ನನ್ನ ಸ್ವರೂಪವೇ ಅಂತ ತಿಳ್ಕೊಳ್ತಾನೆ. ಯಾಕಂದ್ರೆ ನೋಡಿ, ಯಾವಾಗ್ಲೂ ಕೂಡ ಭೋಗ್ಯ ವಸ್ತು ಯಾವಾಗ್ಲೂ ಕೂಡ ಅದು ಜಡವಾಗೇ ಇರುತ್ತೆ. ಆದ್ರೆ ಸಚ್ಚಿದಾನಂದ ಬ್ರಹ್ಮ ಜಡವಲ್ಲ ಅದು. ಹಾಗಾಗಿ ಆ ಜಡ ಇಲ್ಲದೆ ಇರೋ ಒಂದು ಸ್ವರೂಪ ಇದೆಯಲ್ಲ, ಅದು ಆತ್ಮ ಅಂತ ತಿಳ್ಕೊಳ್ತಾನೆ. ಅವಾಗ ಅದು ಭೋಗ್ಯ ವಸ್ತು ಅಲ್ಲ ಅಂತ ತಿಳಿತಾನೆ. ಇವಾಗ ಭೋಕ್ತ ತನ್ನನ್ನ ಜೀವ ಅಂತ ಇಟ್ಕೊಂಡು ತಾನು ಈ ಪಂಚಕೋಶಗಳಿಗೆ ಜೊತೆಗೆ ಸೇರಿದವನು ಅಂತ ಇಟ್ಕೊಂಡು ತನ್ನ ಜೀವ ಭೋಕ್ತ ಅಂತ ತಿಳ್ಕೊಳ್ತಾ ಇದ್ದಲ್ಲ, 6ನೇ ಶ್ಲೋಕದಲ್ಲಿ ಹೇಳಿದ ರೀತಿಯಲ್ಲಿ ಇವಾಗ ವಿವೇಚನೆ ಮಾಡಿ ನೋಡಿದಾಗ ತಾನು ಪಂಚಕೋಶ ವಿಲಕ್ಷಣವಾಗಿರೋ ಸಾಕ್ಷಿ ಸ್ವರೂಪ ಮಾತ್ರ ತಾನು ಅಂತ ತಿಳ್ಕೊಂಡಾಗ ಭೋಕ್ತ ಅನ್ನೋನ್ ಕೂಡ ಯಾರು ಇಲ್ವೇ ಇಲ್ಲ ಅಂತ ಹೇಳಿದ್ದಾನೆ. ಇಲ್ಲಿ ನೋಡಿ, ನಾನು ಭೋಕ್ತ ಅಲ್ಲ ಅಂತ ಹೇಳುವಾಗ ಭೋಕ್ತ ಅಂತ ಯಾವುದೋ ಒಬ್ಬ ಇದ್ದಾನೆ, ಅಲ್ಲ ನಾನು ಅಂತ ಅಲ್ಲ ಇಲ್ಲಿ ವಿಷಯ. ಭೋಕ್ತ ಅಂತ ಯಾರು ಇಲ್ವೇ ಇಲ್ಲ ಅಂತ ತೀರ್ಮಾನ, ಅದೇ ಈ ಅದ್ವೈತದಲ್ಲಿರೋ ವಿಶೇಷ. ಹಾಗಾಗಿ ಆ ಭೋಕ್ತ ಅನ್ನೋನು ಸತ್ಯ ಅಲ್ಲ, ಅವನು ಇಲ್ವೇ ಇಲ್ಲ ವಾಸ್ತವವಾಗಿ ಅಂತ ಹೇಳಿ ತನ್ನನ್ನ ಕೇವಲ ಚೈತನ್ಯ ಸ್ವರೂಪ ಅಂತ ತಿಳಿತಾನೆ. ಆಮೇಲೆ ಭೋಗ್ಯ ಅಂತ ಒಂದು ಯಾವ್ದು ಇಲ್ವೇ ಇಲ್ಲ ಅಂದ್ರೆ ಪ್ರಪಂಚ ಅನ್ನೋದು ಮಿಥ್ಯ, ಹಾಗಾಗಿ ಭೋಗ್ಯ ಅಂತ ಯಾವ್ದು ಇಲ್ವೇ ಇಲ್ಲ ಅಂತ ತಿಳ್ಕೊಳ್ಳದೆ ಆ ಭೋಗ್ಯ ವಸ್ತುವಿಂದ ಇವನು ಬಿಡುಗಡೆಗೆ ಇವನಿಗೆ ಬೇಕಾಗಿರೋ ವಿವೇಕ. ಹಾಗಾಗಿ ಇದು 2 ಇವನು ಪಡ್ಕೊಂಡ್ಬಿಟ್ಟಿದ್ದಾನೆ. ಅದರಿಂದ ಇವನಿಗೆ ಈ ಶರೀರದಲ್ಲಿ ಇರೋ ಜ್ವರ ಅನ್ನೋದು ಇವನಿಗೆ ಯಾಕೆ ತಾನು ಬರುತ್ತೆ ಅಂತ ಹೇಳಿ ಇವನು ತಾನು ಭೋಕ್ತ ಅಲ್ಲ ಅಂತ ತಿಳಿಯೋದೇ ಇದಕ್ಕೆ ಬೇಕಾಗಿರೋ ವಿಷಯ, ಮಾರ್ಗ ಅಂತ ಹೇಳಿದ್ರು. ಮುಂದಕ್ಕೆ ಪುಣ್ಯ ಪಾಪ ದ್ವಯೇ ಚಿಂತಾ ದುಃಖ ಮಾತ್ಯ ಆಮುಷ್ಮಿಕಂ ಭವೇತ್ ಪ್ರಥಮಾಧ್ಯಾಯ ಏವೋಕ್ತಂ ಚಿಂತಾ ನೈನಂ ಪ್ರಪೇದಿತಿ. ಇವಾಗ ಪುಣ್ಯ ಪಾಪ ದ್ವಯೇ ಚಿಂತಾ ಅಂದ್ರೆ ನಾನು ಮಾಡಿದ ಪುಣ್ಯ ಆಮೇಲೆ ನಾನು ಮಾಡಿರೋ ಪಾಪ, ಈ 2 ವಿಷಯಗಳ ಬಗ್ಗೆನೂ ಒಬ್ಬನಿಗೆ ಚಿಂತೆ ಇರುತ್ತೆ. ಸಾಮಾನ್ಯವಾದ ಒಂದು ಲೌಕಿಕನಿಗೆ ಆತ್ಮಜ್ಞಾನ ಪಡೆದೇ ಇರೋನಿಗೆ ಈ ಒಂದು 2 ಕೂಡ ಅವನಿಗೆ ಕಾಡ್ತಾ ಇರುತ್ತೆ. ಅದಕ್ಕೆ ಈ ತೈತ್ತಿರೀಯ ಉಪನಿಷತ್ತಲ್ಲಿ ಒಂದು ಮಾತು ಬರುತ್ತೆ, ಕೆಮಹಂ ಸಾಧುನಾ ಕರವಂ ಕೆಮಹಂ ಪಾಪಮ ಕರವಂ ಇತಿ ಅಂತ. ಯಾತಕ್ಕೆ ನಾನು ಒಳ್ಳೇದನ್ನ ಮಾಡದೆ ಹೋಗ್ಬಿಟ್ಟೆ ಅಂತ ವಯಸ್ಸಾದ್ಮೇಲೆ ಒಬ್ಬನಿಗೆ ಚಿಂತೆ ಬರುತ್ತಂತೆ. ಆಮೇಲೆ ಯಾತಕ್ಕೆ ನಾನು ಕೆಟ್ಟದೆಲ್ಲ ಮಾಡಬಾರ್ದಾಗಿತ್ತು ಅದನ್ನ ಮಾಡದೆ ನಾನು ಅಂತ ಅವನಿಗೆ ಚಿಂತೆ ಬರುತ್ತೆ. ಆದ್ರೆ ಈ 2 ರೀತಿಯಾದ ಚಿಂತೆ ಕೂಡ ಆತ್ಮಜ್ಞಾನವನ್ನು ಪಡ್ಕೊಂಡಿರೋನಿಗೆ ಬರೋದೇ ಇಲ್ಲ ಅಂತ ಶ್ರುತಿ ಹೇಳುತ್ತೆ. ಯಾತಕ್ಕೆ ಬರೋದಿಲ್ಲ ಅಂತ ಕೇಳಿದ್ರೆ, ಯದ್ಯಪಿ ಇವನು ಒಂದು ವೇಳೆ ಚಿಕ್ಕ ವಯಸ್ಸಲ್ಲಿ ಅಥವಾ ಪ್ರಾಯದಲ್ಲಿ ಇವನು ಪಾಪವನ್ನು ಪುಣ್ಯವನ್ನು
ಪುಣ್ಯವನ್ನು ಆಚರಿಸದೆ ಪಾಪವನ್ನು ಆಚರಿಸಿದ್ದು ಅನ್ನೋದು ಮಾಡಿದ್ದೇ ಆಗಿದ್ರು ಕೂಡ ಇವನ್ ಇವಾಗ ಏನ್ ಮಾಡ್ಬಿಟ್ಟಿದ್ದಾನೆ, ಆತ್ಮಜ್ಞಾನವನ್ನು ಪಡ್ಕೊಂಡಾಗ ನಾನು ಹಿಂದೇನೂ ಕೇವಲ ಚೈತನ್ಯವಾಗೇ ಇದ್ದೆ, ಇವಾಗ್ಲೂ ಅದೇನೆ, ಮುಂದಕ್ಕೂ ಅದೇನೆ ಅಂತ ಒಂದು ಬುದ್ಧಿ ಅವನಿಗೆ ದೃಢವಾಗಿರೋದ್ರಿಂದ ಹಿಂದೆ ತಾನು ಯಾವಾಗ್ಲೂ ಕೂಡ ಕರ್ತಾನೇ ಆಗಿರ್ಲಿಲ್ಲ ಅಂತ ತಿಳ್ಕೊಳ್ತಾನೆ. ಅವಾಗೇನಾಯ್ತು, ಇವನು ಈ ಶರೀರಗಳಿಂದ ಏನೇ ಒಂದು ಪುಣ್ಯವನ್ನು ಅಥವಾ ಪಾಪವನ್ನು ಆಚರಣೆ ಮಾಡಿದ್ರು ಅಥವಾ ಮಾಡದೇ ಇದ್ರು ಕೂಡ ಅದೆಲ್ಲ ಕೂಡ ಇವನು ಮಾಡೇ ಇಲ್ಲ ಅಂತ ಇವನಿಗೆ ತಿಳುವಳಿಕೆ ಬಂದಾಗ ಇವನು ಕರ್ತಾನೆ ಅಲ್ಲ ಅಂತ ತಿಳುವಳಿಕೆ ಬರುತ್ತೆ. ಆದ್ರಿಂದ ಇವನಿಗೆ ನಾನು ಭೋಗ್ತಾನೆ ಅಲ್ಲ ಯಾವಾಗ್ಲೂ ಕೂಡ ಅಂತ ತಿಳುವಳಿಕೆ ಜೊತೆಗೆ ಬರುತ್ತೆ. ಹಾಗಾಗಿ ಇಲ್ಲಿ ಹೇಳ್ತಾ ಇದ್ದಾರೆ, ಪುಣ್ಯ ಪಾಪ ದ್ವಯೇ ಚಿಂತ, ಆ ವಿಷಯಗಳಲ್ಲಿ ಪುಣ್ಯ ಮತ್ತು ಪಾಪ ವಿಷಯಗಳಲ್ಲಿ ಚಿಂತೆ ಅನ್ನೋದು ದುಃಖಂ ಆಮುಷ್ಮಿಕಂ ಭವೇತ್. ಇದು ಆಮುಷ್ಮಿಕ ದುಃಖ. ಅದಕ್ಕೆ ಹಿಂದೆ ಹೇಳಿದ್ರು ಐಹಿಕ ದುಃಖ, ಆಮುಷ್ಮಿಕ ದುಃಖ ಅಂತ ಎರಡು ರೀತಿಯಾದ ದುಃಖ ಹೇಳಿದೆ ಅಂತ ಇದರಲ್ಲಿ 4ನೇ ಶ್ಲೋಕದಲ್ಲಿ ಹೇಳಿದ್ರಲ್ಲ, ಅದರಲ್ಲಿ ಈ ಲೋಕದಲ್ಲಿ ಶರೀರವನ್ನು ಇಟ್ಕೊಂಡಿರೋ ದುಃಖ ಅನ್ನೋದಕ್ಕೆ ಹಿಂದಿನ ಶ್ಲೋಕದಲ್ಲಿ ಮುಂದಿನ ಶರೀರದಲ್ಲಿ ನನಗೆ ಏನಾಗುತ್ತೋ ಅನ್ನೋದು ಪುಣ್ಯ ಪಾಪ ಎರಡು ಕೂಡ, ಇವಾಗ ಆಚರಿಸಿದ ಪುಣ್ಯ ಪಾಪ ಎರಡು ಕೂಡ ಮುಂದಿನ ಜನ್ಮ ಕೊಡುತ್ತೆ. ಹಾಗಾಗಿ ಆ ಮುಂದಿನ ಜನ್ಮದ ಬಗ್ಗೆ ಒಂದು ಚಿಂತೆ ಅನ್ನೋದು ಕೂಡ ಇವನಿಗೆ ಇರೋದಿಲ್ಲ. ಅವಾಗ ಅವನಿಗೆ ಆಮುಷ್ಮಿಕ ದುಃಖ, ಮುಂದಕ್ಕೆ ಬರಬಹುದಾದ ದುಃಖ ಅನ್ನೋದು ಕೂಡ ಇವನಿಗೆ ಕಳ್ಸ್ಕೊಂಡು ಹೊಟ್ಟೋಯ್ತಿದ್ರು. ಹಾಗಾಗಿ ಪ್ರಥಮಾಧ್ಯಾಯ ಏವ ಉಕ್ತಂ, ಪ್ರಥಮಾಧ್ಯಾಯ ಅಂದ್ರೆ ಇದರಲ್ಲೇ ಈ ಒಂದು 5ರಲ್ಲೇನೆ ಮೊದಲನೇ 5 ಅಂತ ಯಾವುದು, 11ನೇ ಅಧ್ಯಾಯ. 11ನೇ ಅಧ್ಯಾಯದಲ್ಲಿ 2ನೇದು ಆತ್ಮಾನಂದ ಅನ್ನೋದು, ಮೊನ್ನೆದು ಯೋಗಾನಂದ ಅಂತ. ಸೊ ಅಲ್ಲಿ ಈ ವಿಷಯಗಳೆಲ್ಲ ತುಂಬಾ ಹೇಳಿದ್ದಾರೆ, ವಿಶೇಷವಾಗಿ ಹೇಳಿದ್ದಾರೆ. ಅದರಿಂದ ಅದನ್ನ ಜ್ಞಾಪಿಸ್ತಾ ಇದ್ದಾರೆ ಅಷ್ಟೇ. ಪ್ರಥಮಾಧ್ಯಾಯ ಏವ ಉಕ್ತಂ ಚಿಂತಾ ನೈನಂ ತಪೇದಿತಿ, ಅದೇನೆ ಕಿಮಹಂ ಸಾಧುನಾ ಕರವಂ ಅಂತ ನೈನಂ ತಪಕಂ ತಪತಃ. ಇವನಿಗೆ ಎರಡನ್ನೂ ಕೂಡ ಇವನಿಗೆ ತಪಸಲ್ಲ, ಇವನಿಗೆ ತಾಪವನ್ನು ಉಂಟು ಮಾಡಲ್ಲ. ಯಾವುದೋ ಹಿಂದೆ ನಾನು ಮಾಡದೆ ಹೋಗ್ಬಿಟ್ನಲ್ಲ ಅನ್ನೋದು, ಯಾವ್ದನ್ನ ಮಾಡ್ಬಿಟ್ನಲ್ಲ ಅನ್ನೋದು, ಎರಡು ತಾಪಗಳು ಕೂಡ ಅವನಿಗೆ ಇರೋದಿಲ್ಲ ಅನ್ನೋದನ್ನ ತೈತ್ರಿಯ ಉಪನಿಷತ್ ಪ್ರಮಾಣ ಮಾಡಿಕೊಂಡು ಅಲ್ಲಿ ಹೇಳ್ತಾರೆ. ಅದನ್ನ ಇಲ್ಲಿ ಜ್ಞಾಪಿಸ್ತಾ ಇದ್ದಾರೆ. ಇವಾಗ ಇನ್ನೊಂದು ಶ್ರುತಿ ಒಂದು ಹೇಳ್ತಾ ಇದ್ದಾರೆ ತೈತ್ರಿಯ. ಇವಾಗ ಇನ್ನೊಂದು ಶ್ರುತಿ ಹೇಳ್ಕೊಂಡು ಹಿಂದಿನ ಶ್ಲೋಕ ಹೇಳ್ತಾರೆ. ಯಥಾ ಪುಷ್ಕರ ಪರ್ಣೇಸ್ಮಿನ್ ನಾಪಂ ಅಶ್ಲೇಷಣಂ ತಥಾ ವೇದನಾದೂರ್ಧ್ವಂ ಆಗಾಮಿ ಕರ್ಮಣೋಶ್ಲೇಷಣಂ ಬುಧೇ. ಯಥಾ ಪುಷ್ಕರ ಅಸ್ಮಿನ್ ಆಪಂ ಅಶ್ಲೇಷಣಂ ತಥಾ ಅಂದ್ರೆ ಪುಷ್ಕರ ಪರ್ಣ ಅಂತ ಹೇಳಿದ್ರೆ ಏನು, ತಾವರೆಯ ಎಲೆ ಮೇಲೆ ನೀರು ಅನ್ನೋದು ಹೇಗೆ ಅಂಟ್ಕೊಳ್ಳಲ್ವೋ, ನೀರು ಅದ್ರ ಮೇಲೆ ಬಿದ್ದರೂ ಕೂಡ ಅದು ಕೆಳಗಡೆ ಬಿದ್ದ್ಬಿಡ್ತೋ ನೀರು, ಅದರಲ್ಲಿ ಇದ್ದು ಅದನ್ನ ಒದ್ದೆ ಮಾಡೋದಿಲ್ವೋ, ಆತರ ಜ್ಞಾನಿ ಬುಧ ಅಂತ ಹೇಳಿದ್ರೆ ಜ್ಞಾನಿಯನ್ನ ವೇದನಾದೂರ್ಧ್ವಂ ಆತ್ಮಜ್ಞಾನ ಪಡ್ಕೊಂಡ ಮೇಲೆ ಆಗಾಮಿ ಕರ್ಮ ಅನ್ನೋದು ಇವನಿಗೆ ಅಂಟೋದೇ ಇಲ್ಲ ಅಂತ. ಅಶ್ಲೇಷಣ ಅಂತ ಹೇಳಿದ್ರೆ ಅಂಟೋದೇ ಇಲ್ಲ ಇವನಿಗೆ ಅಂತ ಬ್ರಹ್ಮಸೂತ್ರದಲ್ಲಿ ಕೂಡ ಇದನ್ನ ಹೇಳಿದ್ದಾರೆ. ಅದಕ್ಕೆ ಅಶ್ಲೇಷಣಂ ಅಂತ ಹೇಳ್ತಾ ಇದ್ದಾರೆ. ಅಲ್ಲಿ ತದಧಿಗಮ ಉತ್ತರ ಪೂರ್ವಾಗಯೋ ಅಶ್ಲೇಷ ವಿನಾಶವು ತದ್ವ್ಯಪದೇಶಾತ್ ಅಂತ ಸೂತ್ರ, ಅದನ್ನ ಇಟ್ಕೊಂಡೆ ಶ್ಲೇಷ ಅಂತ ಹೇಳ್ತಾ ಇದ್ದಾರೆ. ಅಂಟ್ಕೊಳ್ಳೋದು ಅಂತ ಅಂದ್ರೆ ಇವನ್ ಆತ್ಮಜ್ಞಾನ ಪಡ್ಕೊಂಡ ಮೇಲೆ ಇವನ್ ಮಾಡೋದು ಏನು ಕರ್ಮ ಕೂಡ ಇವನಿಗೆ ಅಂಟಲ್ಲ ಅನ್ನೋದಕ್ಕೆ ಪ್ರಮಾಣ ಅದು. ಹಾಗಾಗಿ ಈ ಒಂದು ಶ್ರುತಿಯ ಪ್ರಮಾಣವನ್ನು ಕೂಡ ಅವರು ಹೇಳಿ ಆತ್ಮಜ್ಞಾನ ಪಡ್ಕೊಂಡವನಿಗೆ ಪುಣ್ಯ ಪಾಪದ ಒಂದು ಅಂಟು ಅನ್ನೋದು ಇರೋದೇ ಇಲ್ಲ ಅವನಿಗೆ ಅಂತ ಹೇಳಿದ್ರು. ಇಶೀಕಾ ತೃಣತೂಲಸ್ಯ ವನ್ಹಿದಾಹ ಕ್ಷಣಾದ್ಯಥ ತಥಾ ಸಂಚಿತ ಕರ್ಮಸ್ಯ ದಗ್ಧಂ ಭವತಿ ವೇದನಾತ್. ಇವಾಗ ಸಂಚಿತ ಕರ್ಮ, ಆಗಾಮಿ ಕರ್ಮಕ್ಕೆ ಆತ್ಮಜ್ಞಾನ ಪಡ್ಕೊಂಡ ಮೇಲೆ ಅವ್ನು ಮಾಡಬಹುದಾದಂತ ಕರ್ಮ ಯಾವುದು ಅಂಟಲ್ಲ ಅಂತ ಹೇಳಿದ್ಮೇಲೆ ಅವನ್ ಹಿಂದೆನೆ ಮಾಡಿದ್ದು ಅವನಿಗೆ ಸಂಚಿತವಾಗಿರುತ್ತಲ್ಲ, ಆ ಕರ್ಮ ಇದೆಯಲ್ಲ ಅದು ಏನಾಗುತ್ತೆ ಆತ್ಮಜ್ಞಾನ ಪಡ್ಕೊಂಡ್ರೆ ಅನ್ನೋದಕ್ಕೆ ಶ್ರುತಿ ಹೇಳ್ತಾ ಇದ್ದಾರೆ. ಅದು ಚಾಂದೋಗ್ಯದಲ್ಲಿ ಬರೋ ಶ್ರುತಿ ಅದು. ಅದನ್ನ ಇವರು ಅದರ ಅರ್ಥ ಬರೋ ತರ ಶ್ಲೋಕದಲ್ಲಿ ಹೇಳ್ತಾ ಇದ್ದಾರೆ. ಇಶೀಕಾ ತೃಣತೂಲಸ್ಯ ವನ್ಹಿದಾಹ ಕ್ಷಣಾದ್ಯಥ ತಥಾ ಸಂಚಿತ ಕರ್ಮ ಅಸ್ಯ ದಗ್ಧಂ ಭವತಿ ವೇದನಾತ್. ವೇದನಾ ಅಂತ ಹೇಳಿದ್ರೆ ಆತ್ಮಜ್ಞಾನವನ್ನು ಪಡ್ಕೊಳ್ಳೋದ್ರಿಂದ ಸಂಚಿತ ಕರ್ಮ ಅಷ್ಟು ಇವನಿಗೆ ಸುಟ್ಟೋಗ್ಬಿಡುತ್ತೆ. ಸುಟ್ಟೋಗುದು ಅಂತ ಹೇಳಿದ್ರೆ ಏನೋ ಭಸ್ಮ ಆಗುತ್ತೆ. ನಿಜವಾಗ್ಲೂ ಏನೋ ಜ್ಞಾನ ಅನ್ನೋದು ಅಗ್ನಿ ಅಲ್ಲ, ಕರ್ಮ ಅನ್ನೋದೇನು ಈ ಹುಲ್ಲು ಗಿಲ್ಲು ಅಂತದ್ದು ಯಾವ್ದು ಅಲ್ಲ ಅದು. ಆದ್ರೆ ರೂಪಕ ಅಷ್ಟೇನೆ. ಅದಕ್ಕೆ ರೂಪಕ ಏನ್ ಕೊಡುತ್ತೆ ಅಂತ ಹೇಳಿದ್ರೆ ಇಶೀಕಾ ತೃಣತೂಲಸ್ಯ. ಇಶೀಕಾ ಅಂತ ಹೇಳಿದ್ರೆ ಏನು, ನಾನು ಹೇಳಿದ್ನಲ್ಲ ಅವಾಗ್ಲೇ, ಈ ಪರ್ಕೆ ಕಡ್ಡಿಯಲ್ಲಿ ಒಳಗಡೆ ಇರೋ ಸಾಫ್ಟ್ ಮೆಟೀರಿಯಲ್ ಅಂತ, ಒಂದು ಹತ್ತಿ ತರ ಇರೋದು ಅಂತ ಅದು ಜ್ಞಾಪಕ ಮಾಡ್ಕೋಬೇಕು. ಅದು ವನ್ಹಿದಾಹ, ಅದು ಬೆಂಕಿ ಹತ್ರಕ್ಕೆ ಹೋದ್ರೇನೆ ಸಾಕು, ಇದು ಅಷ್ಟು ಲೈಟ್ ಆಗಿರುತ್ತೆ, ಅಷ್ಟು ಸಾಫ್ಟ್ ಆಗಿರೋದು. ಬೆಂಕಿ ಮುಟ್ಟೋದು ಕೂಡ ಬೇಕಿಲ್ಲ, ಅಷ್ಟು ಹತ್ರಕ್ಕೆ ಹೋದ್ರೆ ಸಾಕು ಇದಕ್ಕೆ ಅಷ್ಟು ಭಸ್ಮ ಹೋಗುತ್ತೆ ಇದು. ಆ ತರ
ಇವನಿಗೆ ಒಂದು ಕ್ಷಣದಲ್ಲಿ, ಅದಕ್ಕೆ ಹೇಳ್ತಾರೆ ಕ್ಷಣ ಭಸ್ಮ ಆಗುತ್ತೋ ಆ ತರ ಆತ್ಮಜ್ಞಾನವನ್ನು ಪಡ್ಕೊಂಡಾಗ್ಲೇನೆ ಇವನ ಕರ್ಮ ಅನ್ನೋದೆಲ್ಲವೂ ಕೂಡ, ಸಂಚಿತ ಕರ್ಮ ಎಲ್ಲವೂ ಕೂಡ ನಾಶವಾಗೋಗುತ್ತೆ. ಏನರ್ಥ ಅದಕ್ಕೆ ನಾಶವಾಗುತ್ತೆ ಅಂದ್ರೆ ಏನರ್ಥ ಅಂತ ಹೇಳಿದ್ರೆ, ಆ ಕರ್ಮಕ್ಕೆ ಮತ್ತೆ ಒಂದು ಜನ್ಮವನ್ನ ಕೊಡೋ ಒಂದು ಶಕ್ತಿ ಇದೆಯಲ್ಲ, ಅದು ಹೊಟ್ಟೋಗುತ್ತೆ ಅಂತ ಅರ್ಥ ಅಷ್ಟೇನೆ. ಯಾಕಂದ್ರೆ ಕರ್ಮ ಅನ್ನೋದು ಏನ್ ಮಾಡುತ್ತೆ, ನಮ್ಗೆ ಒಂದು ಶರೀರ ಬರ್ಬೇಕು ಅಂತ ಹೇಳಿದ್ರೆ ಕರ್ಮ ಇರ್ಬೇಕು. ಕರ್ಮ ಇದ್ರೇನೆ ನಮ್ಗೆ ಶರೀರ ಬರುತ್ತೆ. ಅದ್ ಎಂತ ಕರ್ಮ ಅಂತ ನೋಡ್ಕೊಂಡು ಶರೀರವನ್ನ ಕೊಡುತ್ತೆ ಪ್ರಕೃತಿ ಅನ್ನೋದು. ಅದಕ್ಕೆ ಈಶ್ವರ ಬೇಕು ಅನ್ನೋದು ಇದ್ದೇ ಇದೆ. ಸೊ ಪುಣ್ಯಕರ್ಮ ಅತ್ಯಂತ ಹೆಚ್ಚಾಗಿದ್ರೆ ಅವನಿಗೆ ದೇವಾದಿ ಶರೀರಗಳು ಬರುತ್ತೆ. ಪಾಪಕರ್ಮ ಹೆಚ್ಚಾಗಿದ್ರೆ ಪ್ರಾಣಿ ಪಕ್ಷಿ ಅಂತದೆಲ್ಲ, ಕ್ರಿಮಿ ಕೀಟ ಇಂಥ ಶರೀರ ಎಲ್ಲ ಬರುತ್ತೆ. ಎರಡು ಸಮತೋಲನೆಯಲ್ಲಿದ್ರೆ ಮನುಷ್ಯ ಜನ್ಮ ಬರುತ್ತೆ ಅಂತ ಶಾಸ್ತ್ರದ ಒಂದು ವಾಕ್ಯ. ಹಾಗಾಗಿ ಅದ್ರ ಪ್ರಕಾರ ಇವನಿಗೆ ಕರ್ಮ ಅಂತ ಇದ್ರೆ ಶರೀರ ಅಂತ ಇರುತ್ತೆ, ಕರ್ಮವೇ ಇಲ್ದೇ ಹೋದ್ರೆ ಯಾವ ಶರೀರನೂ ಇಲ್ಲ ಅಂತ ಆಗುತ್ತೆ. ಹಾಗಾಗಿ ಆತ್ಮಜ್ಞಾನವನ್ನು ಪಡ್ಕೊಂಡಾಗ ಅವನಿಗೆ ಸಂಚಿತ ಕರ್ಮ ಎಲ್ಲವೂ ಕೂಡ ನಾಶವಾಗುತ್ತೆ ಅಂತ ಶ್ರುತಿ. ಇವಾಗ ಗೀತೆ, ಭಗವದ್ಗೀತೆಯಿಂದ ಶ್ಲೋಕಗಳು ಹೇಳ್ತಾ ಇದ್ದಾರೆ. ಯಥೈಧಾಂ ಸಮಿದ್ಧೋಗ್ನಿ ಭಸ್ಮಸಾತ್ ಕುರುತೆ ಅರ್ಜುನ, ಜ್ಞಾನಾಗ್ನಿ ಸರ್ವಕರ್ಮಾಣಿ ಭಸ್ಮಸಾತ್ ಕುರುತೆ ತಥಾ. ಯಥಾ ಯಥಾಂಸಿ ಅಂತ ಹೇಳಿದ್ರೆ ಫ್ಯೂಯಲ್ ಅಂತ ಹೇಳ್ತೀವಲ್ಲ, ಇದು ಕಟ್ಟಿಗೆ ಆಗಿರ್ಬೋದು ಅಥವಾ ಎಣ್ಣೆ ಆಗಿರ್ಬೋದು, ಯಾವುದೇ ಆಗಿರ್ಬೋದು ಕೂಡ ಸಮಿದ್ಧ ಚೆನ್ನಾಗಿ ಉರಿತಾ ಇದ್ದಾಗ ಅಗ್ನಿಹಿ ಭಸ್ಮಸಾತ್ ಕುರುತೆ ಅರ್ಜುನ, ಅಂದ್ರೆ ಕಟ್ಟಿಗೆ ಅನ್ನೋದು ಅಗ್ನಿಯಲ್ಲಿ ಚೆನ್ನಾಗಿ ಉರಿತಾ ಇರೋ ಅಗ್ನಿಯಲ್ಲಿ ನಾವು ಕಟ್ಟಿಗೆ ಅಂತ ಹಾಕಿದಾಗ ಅದು ಹೇಗೆ ಕಟ್ಟಿಗೆ ಎಲ್ಲ ಭಸ್ಮವಾಗುತ್ತೋ ಆ ತರ ಜ್ಞಾನಾಗ್ನಿ ಸರ್ವಕರ್ಮಾಣಿ ಭಸ್ಮಸಾತ್ ಕುರುತೆ ತಥಾ. ಜ್ಞಾನ ಎಂಬ ಅಗ್ನಿ ಎಲ್ಲಾ ಕರ್ಮಗಳನ್ನು ಕೂಡ ಭಸ್ಮ ಮಾಡ್ಬಿಡುತ್ತೆ ಅಂತ ಶ್ಲೋಕದ ಅರ್ಥ. ಇದು ಹಿಂದೆ ನಾವು ನೋಡಿದ್ದ ಉಪನಿಷತ್ತಿನ ಅರ್ಥನೇ ಇದು. ಆಮೇಲೆ ಯಸ್ಯ ನಾಹಂಕೃತೋ ಭಾವಃ ಬುದ್ಧಿರ್ ಯಸ್ಯ ನ ಲಿಪ್ಯತೆ ಅಥ್ವಾಪಿ ಸ ಇಮಾನ್ ಲೋಕಾನ್ ನ ಹಂತಿ ನ ನಿಬದ್ಧತೆ. ಇವಾಗ ಈ ಕರ್ಮ ಎಲ್ಲ ಹೊಟ್ಟೋಗಿದ್ದವನು, ಯಾವ ಕರ್ಮನೂ ಅವನಿಗೆ ಇಲ್ಲ ಅಂತ ಇರೋನು, ಅವ್ನು ಏನ್ ಮಾಡಿದ್ರು ಅವನಿಗೆ ಅದ್ರ ಫಲ ಅಂಟಲ್ಲ ಅನ್ನೋದಕ್ಕೆ ಒಂದು ಶ್ಲೋಕ ಇದೆ ಗೀತೆಯಲ್ಲಿ. ಯಸ್ಯ ನಾಹಂಕೃತೋ ಭಾವಃ, ಯಾವನಿಗೆ ನಾನು ಅಹಂಕಾರದಿಂದ ನಾನು ಮಾಡ್ತಾ ಇದ್ದೀನಿ ಅಂತ ಒಂದು ಬುದ್ಧಿ ಯಾರಿಗಿರೋದಿಲ್ವೋ, ಅಂದ್ರೆ ನಾನೇ ಮಾಡೋನು ಅಂತ ಬುದ್ಧಿ ಯಾರಿಗಿರೋದಿಲ್ವೋ ಅವನಿಗೆ ಅವನ ಬುದ್ಧಿ ಯಾವ್ದ್ರ ಜೊತೆಗೂ ಅಂಟ್ಕೊಳ್ಳೋದಿಲ್ಲ. ಅಂತವನಿಗೆ ಅವನು ಯಾವುದೇ ಕರ್ಮ ಮಾಡಿದ್ರು ಕೂಡ ಹತ್ವಾಭಿಸಿ ಇಮಾನ್ ಲೋಕಾನ್, ಇಡೀ ಪ್ರಪಂಚವನ್ನೇ ಕೂಡ ಅವನು ಕೊಂದಾಕಿದ್ರು ಕೂಡ, ಎಲ್ಲ ಜನಗಳನ್ನೂ ಕೂಡ ಕೊಂದಾಕಿದ್ರು ಕೂಡ ಅವನಿಗೆ ಆ ಕೊಂದಾಕಿದ್ದಕ್ಕೆ ಒಂದು ಪಾಪ ಬರ್ತದಲ್ಲ ಸಾಮಾನ್ಯವಾಗಿ. ಅದು ಬ್ರಹ್ಮಹತ್ಯೆ ಆಗಿರ್ಬೋದು, ಅಥವಾ ನರಹತ್ಯೆ ಆಗಿರ್ಬೋದು, ಅಥವಾ ಭ್ರೂಣ ಹತ್ಯೆ ಆಗಿರ್ಬೋದು, ಅಥವಾ ಸ್ತ್ರೀಗಳನ್ನ ಕೊಂದದ ಪಾಪವಾಗಿರ್ಬೋದು. ಯಾವುದನ್ನೇ ಒಂದು ಪ್ರಾಣಿಯನ್ನ ಹಿಂಸೆ ಮಾಡಬೇಡ ಅಂತ ಶಾಸ್ತ್ರ ಹೇಳುತ್ತೆ. ಹಿಂಸೆ ಮಾಡಿದ್ರೆ ಅದ್ರ ಪಾಪ ನಿನಗೆ ಬರುತ್ತೆ ಅಂತ. ಆ ಹಿಂಸೆ ಇವನು ಪ್ರಪಂಚವನ್ನಲ್ಲಿ ಎಲ್ಲರನ್ನು ಕೊಂದ್ರೂ ಕೂಡ ಇವನಿಗೆ ಅದರ ಒಂದು ಪಾಪ ಸ್ವಲ್ಪ ಕೂಡ ಇವನಿಗೆ ಅಂಟೋದೇ ಇಲ್ಲ. ಅದಕ್ಕೆ ಹೇಳ್ತಾ ಇದ್ದಾರೆ ನ ಹಂತಿ ನ ನಿಬದ್ಧತೆ. ಅವನು ಕೊಂದವನೇ ಅಲ್ಲ ಅವನು ಅಂತ ಹೇಳ್ತಾ ಇದ್ದಾರೆ. ಯಾಕಂದ್ರೆ ಅವನಿಗೆ ಅಹಂಕರ್ತ ಅಂತ ಬುದ್ಧಿ ಇದ್ರೆ ತಾನೆ ಅವನು ಕೊಂದವನು. ಅಲ್ಲಿ ಹೇಳಿದ್ದಾರೆ ಗೀತೆಯಲ್ಲಿ 2-3 ಕಡೆ ಇದನ್ನ ತುಂಬಾ ಚೆನ್ನಾಗಿ ತಿಳಿಯಾಗಿ ಹೇಳಿದ್ದಾರೆ ಭಾಷೆಯಲ್ಲಿ ಕೂಡ. ನೋಡಿ 2ನೇ ಅಧ್ಯಾಯದಲ್ಲೇ ಬರುತ್ತೆ, ಯಾರಿಗೆ ನಾನು ಕೊಲ್ಲವನು ಅಂತ ಬುದ್ಧಿಯೋ, ಆಮೇಲೆ ಯಾರಿಗೆ ನಾನು ಕೊಲ್ಲಲ್ಪಡುವವನು ಅಂತ ಬುದ್ಧಿ ಇದೆಯೋ ಆ ಇಬ್ರು ಕೂಡ ಸರಿಯಾಗಿ ತಿಳ್ಕೊಳ್ಳಿಲ್ಲ ಅಂತ ಹೇಳ್ತಾರೆ. ಸೊ ಹಾಗಾಗಿ ನಾಯಂ ಹಂತಿನ ಹನ್ಯತೆ ಅಂತ ಅಲ್ಲಿ ಹಾಗೆ ಬರುತ್ತೆ ಅದು. ಸೊ ಹಾಗಾಗಿ ಯಾರು ನಾನು ಕೊಲ್ತಾ ಇದ್ದೀನಿ ಅಂತ ಬುದ್ಧಿ ಇಟ್ಕೊಂಡು ಕೊಲ್ತಾ ಇದ್ದಾನೋ, ಆಮೇಲೆ ಯಾರು ನಾನೇ ಕೊಲ್ಲಲ್ಪಡ್ತೀನಿ ಅಂತ ಕೊಲ್ಲಲ್ಪಡುವವನಾಗಿದ್ದೀನಿ ಅಂತ ಒಂದು ಬುದ್ಧಿ ಇರುತ್ತೋ, ಇಬ್ರು ಕೂಡ ಏನ್ ಮಾಡ್ತಾ ಇದ್ದಾರೆ, ಶರೀರವನ್ನ ತಾನು ಅಂತ ತಿಳ್ಕೊಳ್ತಾ ಇದ್ದಾರೆ. ಅವ್ರಿಗೆ ಅಹಂಕಾರ ಇದೆ ಅಂತ ತಿಳ್ಕೊಳ್ತಾ ಇದ್ದಾರೆ. ನಾನು ಅಹಂಕಾರ ಮಾಡುವನು, ನಾನು ಅನುಭವಿಸೋನು ಅಂತ. ಕೊಲ್ಲೋವನು ಅಂತ ಇದೆಯಲ್ಲ ಅವನಿಗೆ ಅದು ಕರ್ತೃತ್ವಕ್ಕೆ ದ್ಯೋತಕ. ನಾನು ಕೊಲ್ಲಲ್ಪಡುವನು ಅಂತ ಹೇಳ್ತಾ ಇದ್ದಾನಲ್ಲ ಅವನು ಭೋಕ್ತೃತ್ವಕ್ಕೆ ಅದು ದ್ಯೋತಕ. ಹಾಗಾಗಿ ಕರ್ತೃತ್ವ ಮತ್ತು ಭೋಕ್ತೃತ್ವ ಎರಡೂ ಕೂಡ ಅಜ್ಞಾನದ ಚಿಹ್ನೆಗಳು. ಹಾಗಾಗಿ ಯಾರಿಗೆ ಈ ಎರಡೂ ಕೂಡ ಹೋಗಿರುತ್ತೋ ಅವನಿಗೆ ಆತ್ಮಜ್ಞಾನ ಬಂದಿದೆ ಅಂತ ಅರ್ಥ ಖಂಡಿತ. ಅವನು ಏನೇ ಮಾಡಿದ್ರು ಕೂಡ, ಅಥವಾ ಏನೇ ಆ ಶರೀರಗಳಿಂದ ಅನುಭವಿಸಿದ್ರು ಕೂಡ ಅವನು ವಾಸ್ತವವಾಗಿ ಅನುಭವಿಸೋನಲ್ಲ, ಅವನು ವಾಸ್ತವವಾಗಿ ಮಾಡೋನಲ್ಲ. ಅವನಿಗೆ ಮುಂದಿನ ಜನ್ಮ ಅನ್ನೋದು ಖಂಡಿತ ಇಲ್ವೇ ಇಲ್ಲ ಅನ್ನೋದನ್ನೆಲ್ಲ ಆ ಶ್ಲೋಕದಲ್ಲಿ ಹೇಳುತ್ತೆ. ಆಮೇಲೆ ಅದನ್ನೇ ಹೇಳೋ ತರ ಒಂದು ಶ್ರುತಿಗಳೆಲ್ಲ ಕೂಡ ಇನ್ನು ಹೇಳ್ತಾ ಇದ್ದಾರೆ. ಮಾತಾ ಪಿತ್ರೋರ್ ವದಸ್ತೇಯಂ ಭ್ರೂಣ ಹತ್ಯಾನ್ ಅನ್ಯದೀದೃಶಂ ನ ಮುಕ್ತಿಂ ನಾಶಯೇತ್ ಪಾಪಂ ಮುಖ ಕಾಂತಿರ್ನ ನಶ್ಯತಿ ಅಂತ ತುಂಬಾ ಚೆನ್ನಾಗಿರೋ ಒಂದು ಕೌಶಿಕಿ ಉಪನಿಷತ್ತಿಂದ ಒಂದು ವಾಕ್ಯವನ್ನ ಇಲ್ಲಿ ಉದಾಹರಣೆ ಮಾಡ್ತಾ ಇದ್ದಾರೆ. ಮಾತಾ ಪಿತ್ರೋರ್ ವದಹ, ತಂದೆ ತಾಯಿಗಳನ್ನ ಕೊಂದಿದ್ದು. ನೋಡಿ, ಇವನು ಪರಶುರಾಮ ಅನ್ನೋನು ಅವನ ತಂದೆ ಜಮದಗ್ನಿ ಅಂತ, ಆ ತಂದೆ ಹೇಳಿದ್ದಕ್ಕಾಗಿ ತಾಯಿಯನ್ನ ಅವನು ಕೊಲ್ತಾನೆ.
ಅಲ್ಲಿ ತುಂಬಾ ಚೆನ್ನಾಗಿರೋ ಕತೆ ಬರ್ತದೆ ಸ್ವಾರಸ್ಯವಾಗಿ. ತಾಯಿ ಏನೋ ಒಂದು ಪಾಪ ಮಾಡಿರ್ತಾಳೆ. ಅದಕ್ಕಾಗಿ ತಂದೆ ಏನ್ ಮಾಡ್ತಾನೆ, ಅವನ ಮಕ್ಕಳನ್ನ, ಅವನಿಗೆ 4-5 ಮಕ್ಕಳು, ಬಾಕಿಯವರೆಲ್ಲ ಹೇಳ್ತಾನೆ, ಇಲ್ಲ ನಾವು ಕೊಲ್ಲಲ್ಲ ಅವಳನ್ನ, ನೀನ್ ಹೇಳ್ತಾರ ನಾನ್ ಮಾಡಲ್ಲ ಅಂತ ಹೇಳ್ತಾರೆ. ಆದ್ರೆ ಇವನ್ ಮಾತ್ರ ಏನ್ ಮಾಡ್ತಾನೆ, ತಂದೆ ಹೇಳಿದ್ರೆ ಮಾಡ್ಲೇಬೇಕು ಅಂತ ಹೇಳ್ಬಿಟ್ಟು ಕೊಲ್ತಾನೆ. ಆದ್ರೆ ಅವನಿಗೆ ಅದರಿಂದ ಒಂದು ಆ ಕತೆ ಸ್ವಾರಸ್ಯವಾಗಿರುತ್ತೆ. ಆ ಕೊಂದಿದ್ ಪಾಪ ಇವನು ಬರಲ್ಲ, ತಾಯಿ ಮತ್ತೆ ಅವಳಿಗೆ ಜೀವ ಅವಳಿಗೆ ಮತ್ತೆ ಪ್ರಾಣ ಬರುತ್ತೆ, ಅದೆಲ್ಲ ಇದೆ ಅದರಲ್ಲಿ. ಬಟ್ ಏನೇ ಇದ್ರು ಕೂಡ ತಂದೆ ತಾಯಿಗಳನ್ನ ಕೊಂದಿದ್ದು ಪಾಪ, ಮತ್ತು ಸ್ಥೇಯಂ ಅಂದ್ರೆ ಕಳ್ತನ ಮಾಡಿದ್ದು, ಭ್ರೂಣ ಹತ್ಯೆ ಮಾಡಿದ್ದು, ಇಂಥದೆಲ್ಲ ಇದ್ರ ತರ ಇದು ಯಾವ್ಯಾವ ಪಾಪಗಳಲ್ಲೂ ಕೂಡ ಮುಕ್ತಿಂ ನಾಶಯೇತೆ. ಆತ್ಮಜ್ಞಾನಿ ಆದವನು ಯಾವುದೋ ಒಂದು ಸಂದರ್ಭದಲ್ಲಿ ಇಂಥದೆಲ್ಲ ಮಾಡಿದ್ರು ಕೂಡ ಅವನಿಗೆ ಆ ಮಾಡಿದ್ದು ಆ ಕೃತ್ಯ, ಆ ದುಷ್ಕೃತ್ಯ ಅನ್ನೋದು ಅವನ ಮುಕ್ತಿಗೆ ಅನ್ನೋದು ಹಾನಿ ಮಾಡೋದೇ ಇಲ್ಲ, ಮುಕ್ತಿ ಭದ್ರವಾಗೇ ಇರುತ್ತೆ ಅಂತ ಹೇಳ್ತಾ ಇದೆ. ಶ್ರುತಿ ವಾಕ್ಯ ಹೇಳ್ತಾ ಇದೆ. ನಾಶಯೇತೆ ಪಾಪಂ ಮುಖ ಕಾಂತಿಯನ್ನ ನಶ್ಯತೆ. ಅವನ ಮುಖ ಕಾಂತಿ ಇದೆಯಲ್ಲ, ಅದು ಕೂಡ ಅವನಿಗೆ ನಾಶವೇ ಆಗೋಲ್ಲ. ಅಂದ್ರೆ ಅವನು ಆ ಆತ್ಮಜ್ಞಾನ ಪಡ್ಕೊಂಡಿದ್ದ ಒಂದು ತೇಜಸ್ ಇರುತ್ತೆ ಅವನಿಗೆ, ಅದಕ್ಕೆ ಯಾವುದೇ ಒಂದು ಹಾನಿನೂ ಬರೋದೇ ಇಲ್ಲ ಅಂತ ಈ ಶ್ರುತಿ ಹೇಳ್ತಾ ಇದೆ. ಸೊ ಇದನ್ನು ಅವರು ಈ ಕರ್ತೃತ್ವ ಭೋಕ್ತೃತ್ವ ಅನ್ನೋದೇ ಸಂಸಾರ, ಅದು ಇಲ್ಲದೆ ಇರೋದೇ ಮುಕ್ತಿ ಅನ್ನೋದಕ್ಕಾಗಿ ಬಂದಿರೋ ಶ್ಲೋಕಗಳಿದೆಲ್ಲ. ಆಮೇಲೆ ದುಃಖ ಅಭಾವವ ದೇವಸ್ಯ ಸರ್ವ ಕಾಮಾಪ್ತಿರೀರಿತ ಸರ್ವಾನ್ ಕಾಮಾನ್ ಅಸೌ ಆತ್ವ ಅಮೃತೋ ಭವತ್ ಇತ್ಯತಃ ಅಂತ ಇದೇ ಅಧ್ಯಾಯದಲ್ಲಿ ನಾವು ನೋಡಿದ 3ನೇ ಶ್ಲೋಕ ನೋಡಿ. ದುಃಖಾಭಾವಶ್ಚ ಕಾಮಾಪ್ತಿ ಕೃತಕೃತ್ಯೋಹಂ ಇತ್ಯಸೋ ಅಂತ 4 ವಿಧವಾಗಿ ಈ ಆನಂದ ಅನ್ನೋದು ಇರುತ್ತೆ ಅಂತ ಹೇಳಿದ್ರಲ್ಲ, ಅದು ವಿದ್ಯಾನಂದ ಅನ್ನೋದು. ಆ ವಿದ್ಯಾನಂದ ಅನ್ನೋದ್ರಲ್ಲಿ ಮೊದಲನೇದು ಹೇಳ್ಬಿಟ್ರು, ಇವಾಗ ದುಃಖ ಭಾವ ಅನ್ನೋದು ಹೇಳ್ಬಿಟ್ರು. ಕಾಮಾಪ್ತಿ ಅನ್ನೋದಕ್ಕೆ ಇವಾಗ ಹೇಳಕ್ ಹೊರಡ್ತಾ ಇದ್ದಾರೆ. ಸೊ ಇಲ್ಲಿ ದುಃಖ ಅಭಾವಕ್ಕೆ ಸರ್ವಕಾಮಾಪ್ತಿ ಈರಿತ, ಎಲ್ಲಾ ಕಾಮಗಳನ್ನ ಹೊಂದ್ಬಿಡ್ತಾನೆ ಅಂತ. ಅಂದ್ರೆ ನೋಡಿ, ನಾವು ಯಾವ್ದಾದ್ರು ಬೇರೆ 4-5 ವಿಧವಾದ ಆನಂದವನ್ನ ಪಡಿಬೇಕು ಅಂತ ಹೇಳಿದ್ರೆ ನಾವು ಒಂದೊಂದಾಗಿ ಅದನ್ನ ಗಳಿಸಿ ನಾವು ಅದನ್ನ ಅನುಭವಿಸ್ಬೇಕಾಗುತ್ತೆ. ಇವಾಗ ಒಂದು ಮನೆ ತಗೋಬೇಕು, ಆನಂದವಾಗಿರ್ತೀನಿ. ಆಮೇಲೆ ಬೇರೆ ಏನೋ ಒಂದು ಕಾರ್ ತಗೋಬೇಕು ಅಂತ ಹೇಳಿದ್ರೆ ಇದಾದ್ಮೇಲೆ ಅದನ್ನ ಮಾಡ್ತೀವಿ. ಹೀಗೆ ನಾವು ಒಂದೊಂದಾಗಿ ಮಾಡಿ ನಾವು ಅದನ್ನ ಆನಂದವನ್ನ ಅನುಭವಿಸ್ತೀವಿ. ಆದ್ರೆ ಈ ಆತ್ಮಜ್ಞಾನವನ್ನು ಪಡ್ಕೊಂಡವನು ಅಷ್ಟು ಕಾಮನೆಗಳನ್ನು ಕೂಡ, ಅವನಿಗೆ ಅದೆಲ್ಲ ಬೇಕು ಬೇಡ ಅಂತ ಅದಕ್ಕೆ ಲೆಕ್ಕವೇ ಇಲ್ಲ. ಏನೇನ್ ಕಾಮನೆಗಳಿಂದ ಒಬ್ಬನಿಗೆ ಆನಂದ ಬರುತ್ತೆ ಅಂತ ಇದೆಯೋ ಅದೆಲ್ಲ ಬ್ರಹ್ಮದ ಆನಂದದ ಬೇರೆ ಮುಖಗಳು ಅಂತ ಶಾಸ್ತ್ರ ಹೇಳಿರೋದ್ರಿಂದ ಈ ಆತ್ಮಜ್ಞಾನವನ್ನು, ಬ್ರಹ್ಮಜ್ಞಾನವನ್ನು ಪಡ್ಕೊಂಡವನಿಗೆ ಅಷ್ಟು ಆನಂದಗಳು ಒಂದೇ ಏಟಿಗೆ ಅವನಿಗೆ ಸಿಕ್ಬಿಡುತ್ತೆ ಅಂತ ಅರ್ಥ ಅದಕ್ಕೆ. ಸೊ ದಟ್ ಇಸ್ ದಿ ವೇ ದಿ ಶ್ರುತಿ ಪೋರ್ಟ್ರೇಸ್ ದಿ ಆನಂದ ಆಪ್ತಿ ಜ್ಞಾನಿ. ಸೊ ದುಃಖಾಭಾವವತೆ ಏವಾಸ್ಯ ಸರ್ವಕಾಮಾಪ್ತಿರೀರಿತ ಸರ್ವಾನ್ ಕಾಮಾನ್ ಅಸೌ ಆಪ್ತ್ವಾ ಅಮೃತೋ ಭವತ್ ಇತ್ಯತಃ. ಅವನು ಎಲ್ಲಾ ಕಾಮನೆಗಳನ್ನ ಒಂದೇ ಏಟಿಗೆ ಅವನಿಗೆ ಸಿಕ್ಕಿ ಅವನೇನ್ ಮಾಡ್ತಾನೆ, ಅಂದ್ರೆ ಅವನು ಅಮೃತ ಸ್ವರೂಪವಾಗಿ ಅವನಾಗ್ಬಿಡ್ತಾನೆ ಅಂತ ಈ ಒಂದು ಶ್ಲೋಕ, 18ನೇ ಶ್ಲೋಕ. ಇಲ್ಲಿಗೆ ನಿಲ್ಲಿಸಿ ಮುಂದೆ ಇರೋ ಭಾಗಗಳನ್ನೆಲ್ಲ ಹೇಳಿ ಮುಗಿಸೋಣ ಈ ಕ್ಲಾಸ್ನ. ಸೊ ಈ ಅಧ್ಯಾಯದಲ್ಲಿ ಮೊದಲನೇ ಶ್ಲೋಕ, ಯೋಗೇನಾತ್ಮ ವಿವೇಕೇನ ದ್ವೈತ ಮಿಥ್ಯಾತ್ಮ ಚಿಂತೆಯ ಬ್ರಹ್ಮಾನಂದಂ ಪಶ್ಯತೋಥ ವಿದ್ಯಾನಂದೋ ನಿರೂಪ್ಯತೆ. 7ನೇ ಅಧ್ಯಾಯ ತೃಪ್ತಿ ದೀಪ. ಅದು ತುಂಬಾ ಹತ್ತಿರಕ್ಕೆ ಇರೋ ಅಧ್ಯಾಯ, ಯಾಕಂದ್ರೆ ಅಲ್ಲಿರೋ ವಿಷಯಗಳು ತುಂಬಾ ಇಲ್ಲಿ ಬರ್ತಾ ಇದೆ. ನೋಡಿದೀವಿ, ಆಲ್ರೆಡಿ ನಾವು ನೋಡಿದೀವಿ ಅದನ್ನ ತುಂಬಾ. ಕೃತಕೃತ್ಯತೆಯ ತೃಪ್ತಃ ನೋಡಿ, ತೃಪ್ತಿ ಅನ್ನೋದೇ ಸರ್ವಕಾಮಾಪ್ತಿ ಅಂತ ಅಲ್ಲಿ ಬಂದಿದ್ರ, ಅದು ಕೃತಕೃತ್ಯತೆಯ ತೃಪ್ತಃ ಪ್ರಾಪ್ಯತೆಯ ಪುನಃ ಇಷ್ಟು ಅದ್ಲೇ ಬಂತೀವಾಗ. ತೃಪ್ಯನ್ನೇವಂ ಸ್ವಮನಸ ಮನ್ಯಸೆ ಸೌಸ್ಯ ನಿರಂತರಂ. ನೋಡಿ, ಸಾಮಾನ್ಯವಾಗಿ ಈ ವೇದಾಂತ ಕ್ಲಾಸ್ ಅಂತ ಇದೆಯಲ್ಲ, ಪಾಠ ಅನ್ನೋದಿದೆಯಲ್ಲ, ಅದರಲ್ಲಿ ನಾವು ವೇದಾಂತ ಕಾನ್ಸೆಪ್ಟ್ಸ್ ಎಲ್ಲ ತುಂಬಾ ಮತ್ತೆ ರಿಪೀಟ್ ಆಗ್ತಾನೆ ಇರುತ್ತೆ. ಅದನ್ನ ನಾವು ಈ ಗ್ರಂಥಗಳಲ್ಲೇ ಕೂಡ ನಾವು ನೋಡ್ಬೋದು. ಸೊ ಹಾಗಾಗಿ ಮತ್ತೆ ಅದನ್ನ ಯಾತಕ್ಕೆ ಹೇಳ್ತಾರೆ ಅಂತ ಹೇಳಿದ್ರೆ, ಈ ವಿಷಯಗಳನ್ನ ನಾವು ಒಂದ್ಸತಿ ಹೇಳಿದ್ರೆ ಅದು ಸಾಲದು, ನಮ್ಮ ಬುದ್ಧಿಯಿಂದ ಅದು ಹೊಟ್ಟೋಗುತ್ತೆ ಅದು. ಹಾಗಾಗಿ ಮತ್ತೆ ಬುದ್ಧಿಯಲ್ಲಿ ನಾಟಕ್ಕಾಗಿ ಅದನ್ನ ಹೇಳ್ತಾ ಇರ್ಬೇಕು, ರಿಇಟ್ರೇಷನ್ ಅಂತ ಹೇಳ್ತಾರೆ. ಸೊ ಇದಾದ್ಮೇಲೆ ಧನ್ಯೋಹಂ ನಿತ್ಯಂ ಸ್ವಾತ್ಮಾನ ಮಂಚಸ ವೇದ್ಮಿ. ಧನ್ಯೋಹಂ ಬ್ರಹ್ಮಾನಂದೋ ವಿಭಾತಿ ಮೇ ಸ್ಪಷ್ಟಂ. ಧನ್ಯೋಹಂ ದುಃಖಂ ಸಾಂಸಾರಿಕಂ ನ ವೀಕ್ಷ್ಯೇದ್ಯ. ಧನ್ಯೋಹಂ ಸ್ವಸ್ಯ ಅಜ್ಞಾನಂ ಪಲಾಯಿತಂ ಕ್ವಾಪಿ. ಧನ್ಯೋಹಂ ಕರ್ತವ್ಯಂ ಮೇನ ವಿದ್ಯತೆ ಕಿಂಚಿತ್. ಧನ್ಯೋಹಂ ಪ್ರಾಪ್ತವ್ಯಂ ಸರ್ವಮಧ್ಯ ಸಂಪನ್ನಂ. ಈ ಅಂಶ ಕೂಡ ನಮ್ಗೆ 4 ವಿಧವಾದ ಬ್ರಹ್ಮಾನಂದ ಅಂತ ವಿದ್ಯಾನಂದ ಅಂತ ಹೇಳಿದ್ರಲ್ಲ, ಅದರಲ್ಲಿ ಬಂದ್ಬಿಡ್ತಿದ್ರು ಪ್ರಾಪ್ತವ್ಯಂ ಪ್ರಾಪ್ತಂ ಅಂತ.
धन्योऽहं तृप्तेर्मे कोपमा भवेल्लोके धन्योऽहं धन्यो धन्यः पुनः पुनर्धन्यः अहो पुण्यं फलितं दृढम् अस्य पुण्यस्य सम्पत्तेः अहो वयम् अहो शास्त्रम् अहो गुरुः अहो ज्ञानम् अहो सुखम् तृप्तिदीपमिमं नित्यं येनु सन्दधते बुधाः ब्रह्मानन्दे निमज्जन्तः ते तृप्यन्ति निरन्तरम्। नमः श्री शंकरानंद गुरुपादाम्बुजन्मने सविलास महामोहग्राहग्रासैक कर्मणे तत्पादाम्बुरुहद्बन्ध्व सेवा निर्मल चेतसां सुखबोधाय तत्त्वस्य विवेकोऽयं विधीयते। नमः श्रुतिस्मृतिपुराणानाम् आलयं करुणालयं नमामि भगवत्पादं शङ्करं लोकशङ्करं विद्याविनयसम्पन्नं वीतरागं विवेकिनं वन्दे वेदान्ततत्त्वज्ञं विशेखर भारती। ओम तत्सत्।